Hari Om and welcome to all the Divine Atma Jyotis. Let us continue our contemplation of the seventh chapter of Bhagavad Gita, Jnana Vijnana Yoga. Today we have Padma Amma who's going to give an overview of entire seventh chapter. Over to you, Padma Amma. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಇಂದು ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗದ ಒಂದು ಕಿರು ನೋಟವನ್ನು ನೋಡೋಣ. ಭಗವದ್ಗೀತೆಯ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ತತ್ವಂ ಅಸಿಯಲ್ಲಿ ತ್ವಂ ಪದಾರ್ಥದ ಬಗ್ಗೆ ತಿಳಿದುಕೊಂಡಾಯ್ತು. ಈಗ ತತ್ ಬಗ್ಗೆ, ಭಗವಂತನ ಬಗ್ಗೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಜ್ಞಾನ ವಿಜ್ಞಾನ ಯೋಗ ಎಂದು ನಾವು ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಅರ್ಜುನನಿಗೆ ಮನಸ್ಸಿನಲ್ಲಿ ಅನುಮಾನ ಇತ್ತು, ನನ್ನ ಮನಸ್ಸು ತುಂಬಾ ಪರಿಮಿತವಾದದ್ದು, ಈ ಅಪರಿಮಿತವಾದಂತ ಭಗವಂತನನ್ನ ನಾನು ಹೇಗೆ ತಿಳ್ಕೊಳ್ಳೋದು ಅಂತ. ಅದಕ್ಕೆ ಭಗವಂತ ಉತ್ತರವಾಗಿ ಮೊದಲನೇ ಶ್ಲೋಕವನ್ನ ಹೇಳ್ತಾರೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ನಿನ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೇಗಂದ್ರೆ ಮನಸ್ಸನ್ನ ನನ್ನಲ್ಲೇ ನೆನೆಸು, ನಾನೇ ಗತಿ ಅಂತ ನಂಬಿ ಮನಸ್ಸನ್ನ ಮತ್ತೆ ಅದನ್ನ ಬುದ್ಧಿ ಹಿಡಿತಕ್ಕೆ ಕೊಡು, ಅದನ್ನ ಸ್ಥಿರಗೊಳಿಸು. ಆತ್ಮನ ಧ್ಯಾನದಲ್ಲಿ ತೊಡಗಿಸಿದಾಗ ಭಗವಂತನ ಪ್ರಾಪ್ತಿ ಖಂಡಿತ ಸಾಧ್ಯ ಅಂತ ಭಗವಂತ ಈ ಶ್ಲೋಕದಲ್ಲಿ ಭರವಸೆಯನ್ನು ಕೊಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಈ ಶ್ಲೋಕದಲ್ಲಿ ಜ್ಞಾನ ಮತ್ತೆ ವಿಜ್ಞಾನ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ನೋಡಿದಾಗ ಅಥವಾ ನಮ್ಮ ಅನುಭವಕ್ಕೆ ಬಂದಾಗ ಅದರ ಒಂದು ಜ್ಞಾನ, ಅದರ ವಿಚಾರಗಳು ಏನು ಅನ್ನೋದು ನಮ್ಗೆ ತಿಳಿಯುತ್ತೆ. ಆದ್ರೆ ಅದು ಬೇರೆಯವರಿಗೆ ಹೇಳಿದ್ದಾಗಿರ್ಬಹುದು ಅಥವಾ ಪುಸ್ತಕದಲ್ಲಿ ಓದಿದ್ದಾಗಿರ್ಬಹುದು. ಅಂತಹದ್ದು ಏನಾಗುತ್ತೆ, ಅದು ಪ್ರತ್ಯಕ್ಷ ಜ್ಞಾನ ಕ್ಕಿಂತ ಪ್ರತ್ಯಕ್ಷ ಜ್ಞಾನವೂ ಆಗಬಹುದು ಮತ್ತೆ ಪರೋಕ್ಷ ಜ್ಞಾನವೂ ಆಗಬಹುದು. ಆದ್ರೆ ಅದು ವಿಜ್ಞಾನ ಆಗ್ಬೇಕಾದ್ರೆ ನಮ್ಗೆ ಅನುಭವ ಸಹಿತವಾದಂತಹ ಜ್ಞಾನ ಆಗ್ಬೇಕು, ನಮ್ಗೆ ಗೊತ್ತಾಗ್ಬೇಕು. ಅದು ಅನುಭವ ಸಹಿತ ಜ್ಞಾನ, ಅದು ನಮಗೆ ಗೊತ್ತಾಗುವಂತಹದ್ದು. ನಾವು ಲ್ಯಾಬೊರೇಟರಿಗಳಲ್ಲಿ ಎಲ್ಲಾನು ಪರೀಕ್ಷೆ ಮಾಡಿ ನಾವು ಹೇಗೆ ತಿಳ್ಕೊಳ್ತೀವೋ ಹಾಗೆ. ಆದ್ರೆ ಆತ್ಮಜ್ಞಾನ ಹೇಗೆ, ಅದು ಅನುಭವ ಜ್ಞಾನ ಆಗೋದು. ನಾವು ಗುರುಗಳ ಬಳಿ ಹೋಗ್ಬಿಟ್ಟು ನಾವು ತಿಳ್ಕೊಳ್ಳುವಂಥದ್ದು ಮತ್ತೆ ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳುವಂತಹದ್ದೆಲ್ಲನೂ ಪರೋಕ್ಷ ಜ್ಞಾನವಾಗಿರುತ್ತೆ. ಆದ್ರೆ ಆತ್ಮಜ್ಞಾನ ನಾನೇ ಸ್ವಯಂ ತಿಳ್ಕೊಳ್ಬೇಕಾಗಿರುವಂತಹದ್ದು. ಕುದುರೆಯನ್ನ ನೀರಿನವರೆಗೂ ಕರ್ಕೊಂಡು ಹೋಗಿ ಬಿಡೋದು ಗುರುಗಳ ಒಂದು ಕೆಲಸವಾಗಿದ್ರೆ, ನೀರು ಕುಡಿಬೇಕಾಗಿರೋದು ಕುದುರೆಯದೇ. ಹಾಗಾಗಿ ನಾನೇ ಅನುಭವ ಸಹಿತವಾಗಿ ಆತ್ಮ ಅಂತಂದ್ರೆ ಏನೋ, ನನ್ನ ನಿಜ ಸ್ವರೂಪವನ್ನ ತಿಳ್ಕೊಳ್ಬೇಕಾದ್ರೆ ನಾನೇ ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕು. ಅದು ಅನುಭವ ಸಹಿತ ಜ್ಞಾನ, ಅದೇ ವಿಜ್ಞಾನ ಅಂತ ಇಲ್ಲಿ ಹೇಳ್ತಾರೆ. ಇಂತಹ ಒಂದು ಮಹತ್ತರವಾದಂತಹ ಜ್ಞಾನವನ್ನ ತಿಳಿದುಕೊಂಡ ಮೇಲೆ ಮತ್ತೆ ತಿಳ್ಕೊಳ್ಳುವಂತಹದ್ದು ಏನು ಇರಲ್ಲ ಅನ್ನೋದನ್ನ ಸಹ ಭಗವಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಆದ್ರೆ ಎಲ್ಲರೂ ಇದನ್ನ ತಿಳ್ಕೊಳ್ತಾರ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ,
ಸಹಸ್ರಾರು ಮಂದಿಯಲ್ಲಿ ಯಾರೋ ಒಬ್ರು ಮಾತ್ರ ಭಗವಂತನ ಬಗ್ಗೆ ಈ ಶ್ರವಣ ಮಾಡ್ತಾರೆ. ಆ ಶ್ರವಣ ಮಾಡೋದ್ರಲ್ಲಿ ಅನೇಕರಲ್ಲಿ ಕೆಲವರು ಮಾತ್ರ ಈ ಶಾಸ್ತ್ರಗಳ ವಿಚಾರಗಳನ್ನು ಚಿಂತನೆ ಮಾಡಿ ಸಂಶಯಗಳನ್ನು ಪರಿಹರಿಸ್ಕೊಳ್ತಾರೆ. ಈಗ ನಾವು ಏನ್ ಮಾಡ್ತಾ ಇದೀವೋ ಆ ರೀತಿಲಿ. ಅದರಲ್ಲೂ ಅಪರೂಪಕ್ಕೆ ಒಬ್ಬಿಬ್ಬರು ಸಾಧನೆ ಮಾಡಿ ನಿಧಿಧ್ಯಾಸ ಮಾಡಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಆಮೇಲೆ ಇಷ್ಟನ್ನು ಹೇಳ್ಬಿಟ್ಟು, ಹೀಗೆ ಎಲ್ಲಾರು ಮಾಡಲ್ಲ, ಈ ಕಡೆ ಬರ್ಬೇಕಾದ್ರೆ ಬಹಳ ಕಷ್ಟ ಇದೆ, ತುಂಬಾ ಅಪರೂಪಕ್ಕೆ ಒಬ್ಬರು ಮಾತ್ರ ಈ ದಿಕ್ಕಿನಲ್ಲಿ ಸಾಕ್ತಾರೆ ಅಂತ ಹೇಳಿ ತತ್ವೋಪದೇಶವನ್ನ ಮಾಡ್ತಾರೆ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟಧ. ಈ ಶ್ಲೋಕದಲ್ಲಿ ಭಗವಂತನ ಅಪರ ಪ್ರಕೃತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ನನ್ನ ಪ್ರಕೃತಿಯೇ. ಅದು ಭಗವಂತನಿಗಿಂತ ಬೇರೆ ಅಲ್ಲ, ಆದ್ರೆ ಅದು ಭಗವಂತನ ಅಪರ ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಪರಾಪ್ರಕೃತಿಯ ಬಗ್ಗೆ ಹೇಳ್ತಾರೆ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಈ ಮೇಲೆ ಹೇಳಿದಂತಹ 8 ಭಗವಂತನ ಅಪರ ಪ್ರಕೃತಿ ಆದ್ರೆ, ಅದಕ್ಕೆ ಚೈತನ್ಯವನ್ನು ನೀಡುವಂತಹ ಶಕ್ತಿ ಪರಾಪ್ರಕೃತಿ. ಉದಾಹರಣೆಗೆ ಈ ಬಲ್ಬ್ ಇರುತ್ತೆ, ಅದು ಉರಿಬೇಕಾದ್ರೆ ಅದಕ್ಕೆ ವಿದ್ಯುತ್ ಶಕ್ತಿ ಅನ್ನೋದು ಬೇಕು. ಆ ವಿದ್ಯುತ್ ಶಕ್ತಿ ನಮ್ಗೆ ಗೋಚರವಾಗಲ್ಲ, ಆದ್ರೆ ಅದಿಲ್ಲದೆ ಇದ್ರೆ ಬಲ್ಬ್ ಉರಿಯಲ್ಲ. ಯಾವಾಗ್ಲೂ ಬಲ್ಬ್ ಅನ್ನೋದು ಬೆಳಕು ಕೊಡ್ಬೇಕಾದ್ರೆ ಆ ವಿದ್ಯುತ್ ಶಕ್ತಿಯನ್ನ ಅವಲಂಬಿಸೇ ಇರುತ್ತೆ. ಆದ್ರೆ ವಿದ್ಯುತ್ ಶಕ್ತಿ ಬಲ್ಬನ್ನ ಏನೋ ಅವಲಂಬಿಸಿರಲ್ಲ. ಅದು ನನ್ನ ಹಾಗೆ ನಾನು ಈ ಜಗತ್ತಿನಲ್ಲಿ ಎಲ್ಲೂ ಏನು ಕಾಣಿಸ್ತಾ ಇದೆ, ಈ ಮೇಲೆ ಹೇಳಿದಂತಹ ಈ 8 ನನ್ನ ಅಪರ ಪ್ರಕೃತಿ ಇತ್ತು ಏನೋ ಹೇಳಿದೀನೋ ಅದಕ್ಕೆಲ್ಲವೂ ಸಹ ಚೈತನ್ಯ ಶಕ್ತಿಯನ್ನು ಕೊಡುವಂತಹದ್ದು ನನ್ನ ಪರಾಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಈ 2 ಶ್ಲೋಕಗಳಲ್ಲಿ ಹೇಳಿರುವಂತಹದ್ದ ಸತ್ಯವನ್ನ ನಾವು ತಿಳಿದುಕೊಂಡಾಗ ಭಗವಂತನ ಸ್ವರೂಪವನ್ನ ನಾವು ಇಡೀ ಜಗತ್ತಿನಲ್ಲಿ ಏನು ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ 2 ಶ್ಲೋಕಗಳನ್ನ ಮನನ ಮಾಡಿದ್ರೆ ಸಾಕು, ನಾವು ಸಾಕಷ್ಟು ಆಧ್ಯಾತ್ಮದ ಬಗ್ಗೆ ತಿಳಿದುಕೊಳ್ಬಹುದು. ಈ ಇಡೀ ಜಗತ್ತಿಗೆ ಆಧಾರವಾಗಿರುವಂತದ್ದೇ ಈ ಪರಾಪ್ರಕೃತಿ. ಇದೇ ಜಗತ್ತನ್ನು ಧರಿಸಿರುವಂತಹ ಶಕ್ತಿ ಅಂತಂದ್ಬಿಟ್ಟು ಭಗವಂತ ಸ್ಪಷ್ಟವಾಗಿ ತಾನೇ ಖುದ್ದಾಗಿ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಪರ ಮತ್ತು ಅಪರ ಪ್ರಕೃತಿಗಳೇ ಈ ಬಹುರೂಪಿ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಕ್ಕೆ ಕಾರಣ ಆಗಿದೆ. ಪರ ಪುರುಷನೇ ತನ್ನ 2 ಪ್ರಕೃತಿಗಳಿಂದ ಸೃಷ್ಟಿ ಮಾಡಿ ತಾನು ಜೀವನ ಎಂದು ತಿಳಿದು ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇದ್ದಾನೆ. ಪ್ರಕೃತಿ ಪುರುಷ ಬೇರೆ ಬೇರೆ ಅಲ್ಲ. ಹೇಗೆ ಮಣ್ಣಿನ ಮಡಿಕೆಯಲ್ಲಿ ಮಣ್ಣು ಎನ್ನುವುದು ಹೇಗೆ ಸತ್ಯನೋ ಹಾಗೆ ಪ್ರಕೃತಿಯಲ್ಲಿ ಪುರುಷನೇ ಪ್ರಕೃತಿಯ ಇನ್ನೊಂದು ರೂಪ. ಹೇಗೆ ಸಮುದ್ರದಲ್ಲಿ
ನಾವು ಅಲೆ ನೊರೆ ಗುಳ್ಳೆಗಳನ್ನ ನೋಡ್ತೀವಿ, ಆದ್ರೆ ಅದರಲ್ಲಿ ಇರುವ ಸತ್ಯ ಏನು ಅಂತಂದ್ರೆ ನೀರೇ ಆಗಿದೆ. ಆದ್ರೆ ನಾವು ಅದನ್ನ ಗಮನಿಸಲ್ಲ. ಹಾಗೆ ಭಗವಂತನನ್ನ ನಾವು ಗಮನಿಸಲ್ಲ. ನಾವು ಮೇಲ್ಗಡೆ ಏನೋ ನಾಮರೂಪಗಳನ್ನು ಮಾತ್ರ ಇದೇ ಸತ್ಯ ನಮಗೆ ನಮ್ಮ ಕಣ್ಣಿಗೆ ಅಥವಾ ಇಂದ್ರಿಯಗಳಿಗೆ ಏನು ಗೋಚರವಾಗುತ್ತೋ ಅದೇ ಸತ್ಯ ಅಂತ ತಿಳ್ಕೊಳ್ತೀವಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೋತ್ರೇ ಮಣಿಗಣ ಇವ. ಮಣಿಗಳ ಸರ ಇದೆ, ಅದರಲ್ಲಿ ಒಳಗಡೆ ಅದನ್ನ ಮಣಿಗಳನ್ನ ಹಿಡಿದಿಟ್ಟಿರುವಂತಹದ್ದು ಯಾವ ಶಕ್ತಿ? ಅದು ದಾರ. ಅದೇ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಆಧಾರವಾಗಿರುವಂತಹದ್ದು ಆ ಭಗವಂತನೇ, ಆ ಪರಮಾತ್ಮನೇ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಮಣಿ ಸರದ ಉದಾಹರಣೆಯಿಂದ ಜಗತ್ತನ್ನ ಹೇಗೆ ಧಾರಣೆ ಮಾಡಿ ಇಟ್ಕೊಂಡಿರೋದು ನಾನೇ, ನಾನು ಅವ್ಯಕ್ತವಾಗಿ ಇದ್ದೀನಿ, ನಾನು ಇಂದ್ರಿಯಗಳಿಗೆ ಗೋಚರವಾಗ್ತಾ ಇಲ್ಲ, ಆದ್ರೆ ಎಲ್ಲದಕ್ಕೂ ಆಧಾರವಾಗಿರೋದು ನಾನೇ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವ ವೇದೇಶೋ ಶಬ್ದಕ್ಕೆ ಪೌರುಷಂ ಋಷು. ಈ ಶ್ಲೋಕದಲ್ಲಿ ತಾನು ಪ್ರತಿಯೊಂದಕ್ಕೂ ಅಸ್ತಿತ್ವ ಹೇಗೆ ಅಂತ ಮುಂದಿನ ಹಲವು ಶ್ಲೋಕಗಳಲ್ಲಿ ಹೇಳ್ತಾರೆ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ನೀರಿನಲ್ಲಿ ರಸ, ಸೂರ್ಯ ಚಂದ್ರರಲ್ಲಿ ಪ್ರಕಾಶ, ವೇದಗಳಲ್ಲಿರುವ ಓಂಕಾರ, ಆಕಾಶದಲ್ಲಿ ಶಬ್ದ, ನರರಲ್ಲಿ ಪೌರುಷ ನಾನೇ ಅಂತಾರೆ. ಅಂದ್ರೆ ಈ ರಸ, ಪ್ರಕಾಶ, ಓಂಕಾರ, ಶಬ್ದ, ಪೌರುಷ ಇವುಗಳು ಇಲ್ಲದಿದ್ರೆ ಈ ನೀರಿಗೆ, ಸೂರ್ಯನಿಗೆ, ಚಂದ್ರನಿಗೆ, ವೇದಗಳಿಗೆ, ಆಕಾಶಕ್ಕೆ ಅಸ್ತಿತ್ವ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಇರುತ್ತೆ? ಅದಕ್ಕೆ ಎಲ್ಲದರ ಅಸ್ತಿತ್ವವಾಗಿ ನಾನೇ ಇರುವುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಮುಂದುವರೆದು ಹೇಳ್ತಾ ಇದ್ದಾರೆ, ಭೂಮಿಯಲ್ಲಿ ಗಂಧ, ಅಗ್ನಿಲಿ ತೇಜಸ್ಸು, ಪ್ರಾಣಿಗಳಲ್ಲಿರುವ ಜೀವಶಕ್ತಿ, ತಪೋನಿಷ್ಠರಲ್ಲಿ ತಪಸ್ಸು, ಈ ಎಲ್ಲ ಇಲ್ದಿದ್ರು ಅವುಗಳಲ್ಲಿ ಅಸ್ತಿತ್ವ ಅನ್ನೋದು ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಸ್ತಿತ್ವಕ್ಕೆ ಕಾರಣ ಆಗಿರೋದು ಭಗವಂತ. ಅಂದ್ರೆ ಎಲ್ಲವೂ ಭಗವಂತನೇ ಅಸ್ತಿತ್ವವಾಗಿ ಈ ಜಗತ್ತಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ವಿಹಿತವಾದದ್ದು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಇಲ್ಲೂ ಸಹ ಎಲ್ಲದಕ್ಕೂ ಕಾರಣ ನಾನೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳಿಗೂ ಬೀಜ ನಾನೇ ಅಂತಂದ್ರೆ ಕಾರಣಕರ್ತ ನಾನೇ. ಬೀಜ ಹೇಗೆ ಮರಕ್ಕೆ ಕಾರಣವೋ ಆ ರೀತಿಯಲ್ಲಿ ಈ ಎಲ್ಲ ಜಗತ್ತಿನ ಸೃಷ್ಟಿಯಲ್ಲಿ ಅದಕ್ಕೆ ಕಾರಣವಾಗಿರುವಂತಹದ್ದು ನಾನೇ. ನಾನು ಸನಾತನ ಅಂತಂದ್ರೆ ಯಾವ ಕಾಲ ಮಿತಿಗೆ ಒಳಪಟ್ಟಿದ್ದಲ್ಲ, ಯಾವಾಗಲೂ ಇರುವಂತಹದ್ದು. ಈ ಜಗತ್ತು ಗೋಚರವಾಗುವುದು ಮತ್ತೆ ಸ್ವಲ್ಪ ಇದ್ದು ಲಯವಾಗುವುದು ಅದರಲ್ಲೇ. ಆದ್ರೆ ಎಲ್ಲವನ್ನು ನೋಡುವಂತಹದ್ದು, ಎಲ್ಲದಕ್ಕೂ ಕಾರಣಭೂತವಾಗಿರುವಂತಹದ್ದು ಆ ಪರಮಾತ್ಮನೇ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ.
ಮುಂದಿನ ಶ್ಲೋಕದಲ್ಲಿ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶೋ ಕಾಮೋಸ್ಮಿ ಭರತರ್ಷಭ. ಬಲವಂತರಲ್ಲಿ ಕಾಮರಾಗ ವಿವರ್ಜಿತವಾದ ಶುದ್ಧವಾದ ಬಲ. ಈ ಬಲ ಅನ್ನೋದು ಕಾಮರಾಗ ವಿವರ್ಜಿತ ಯಾತಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದೆಲ್ಲವೂ ಸಹ ಈ ಕಾಮರಾಗಗಳೆಲ್ಲನೂ ಈ ಪರ ಪ್ರಕೃತಿಗಳಿಂದ ಉಂಟಾಗುವಂತಹದ್ದಾಗಿದೆ. ಅದು ಸಹಜವಾಗಿ ಆ ಒಂದು ಪರ ಪ್ರಕೃತಿಯಲ್ಲಿ ಭಗವಂತನಲ್ಲಿ ಇಲ್ಲದೆ ಇರೋದು. ಅದು ಇದ್ದ ಹಾಗೆ ತೋರುತ್ತೆ, ಅದೆಲ್ಲ ಇಲ್ಲ. ಧರ್ಮ ಅರ್ಥ ಕಾಮಗಳಲ್ಲಿ ಇದನ್ನೆಲ್ಲ ನಾವು ವಿಚಾರ ಮಾಡಿದಾಗ ಏನು ಕಾಣಿಸುತ್ತೆ ಅಂದ್ರೆ, ಇವಾಗ ಕಾಮ, ರಾಗ ಮತ್ತೆ ಧರ್ಮ ಅನ್ನೋ ಹೇಳ್ತಾರೆ. ಇವುಗಳೆಲ್ಲವೂ ನಾವು ಆಚರಣೆಯಲ್ಲಿ ಇಟ್ಕೊಂಡಿದ್ವಿ. ಅಂದ್ರೆ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು. ಈ ಧರ್ಮ ಅರ್ಥ ಕಾಮ ಮೋಕ್ಷಗಳು ನಮ್ಮನ್ನ ಎಲ್ಲಿಗೆ ಮುಟ್ಟಿಸುತ್ತೆ? ಕೊನೆಗೆ ಮೋಕ್ಷದ ಕಡೆಗೆ. ಅದಕ್ಕಾಗಿ ಈಗ ಕಾಮರಾಗ ವಿವರ್ಜಿತವಾದದ್ದು ಅಂತ ಹೇಳುವಂತಹದ್ದು, ಅದು ಪರಿಶುದ್ಧವಾಗುವಂತಹದ್ದು. ಎಲ್ಲ ಕಾಮನೆಗಳು, ಎಲ್ಲ ಅರ್ಥವನ್ನ ನಾವು ಸಂಪಾದನೆ ಮಾಡುವಂತಹದ್ದು ಅದು ಧರ್ಮಯುತವಾಗಿ ಇರ್ಬೇಕು. ಆ ಧರ್ಮವು ಎಲ್ಲವನ್ನು ಎಲ್ಲಿಗೆ ಕೊಂಡೊಯ್ಬೇಕು? ನಮ್ಮನ್ನ ಈ ಮೋಕ್ಷದೆಡೆಗೆ ಕೊಂಡೊಯ್ಯಬೇಕು ಅನ್ನೋದೇ ಇಲ್ಲಿ ಅರ್ಥ. ಯೇ ಚೈವ ಸಾತ್ವಿಕಾ ಭಾವ ರಾಜಸಾಸ್ತಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಈ ತ್ರಿಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿಗುಣಗಳಾದ ಸತ್ವ ರಜಸ್ ತಮೋ ಗುಣಗಳಿಂದ ಕೂಡಿರುವ ಪ್ರಕೃತಿ ಭಗವಂತನಿಂದಲೇ ಬಂದಿರುವಂತಹದ್ದು. ಆದ್ರೆ ಅದರಲ್ಲಿ ನಾನಿಲ್ಲ, ಅದು ನನ್ನಲ್ಲಿರುತ್ತದೆ. ಅದು ಹೇಗೆ? ಇದು ವಿಚಿತ್ರವಾಗಿ ನಮಗೆ ಕಾಣಿಸುತ್ತೆ. ಮಾಯೆ ಅಂತಂದ್ರೆ ತ್ರಿಗುಣಾತ್ಮಿಕೆ. ಅದು ಪರಮಾತ್ಮನೇ. ನಾವು ಹಿಂದೆ ಆಗ್ಲೇ ನೋಡ್ದ ಹಾಗೆ ಪರಮಾತ್ಮನನ್ನೇ ಅವಲಂಬಿತವಾಗಿರುವಂತಹದ್ದು. ಪರಾ ಪ್ರಕೃತಿಯ ಮೇಲೆ ಅಪರಾ ಪ್ರಕೃತಿ ಅವಲಂಬಿತವಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಅದು ಇಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ನಾನು ಯಾವಾದ್ರಲ್ಲೂ ಇಲ್ಲ, ಆದ್ರೆ ನನ್ನಲ್ಲಿ ಅವೆಲ್ಲ ಇದೆ ಅಂತಂದ್ರೆ, ಇವಾಗ ಹಾವು ಹಗ್ಗದ ಒಂದು ಅಧ್ಯಾತ್ಮದಲ್ಲಿ ಬಹಳ ಪ್ರಚಲಿತವಾಗಿರುವಂತಹ ಉದಾಹರಣೆ. ಹಾವು ಹಗ್ಗ, ಹಗ್ಗದ ಮೇಲೆ ಹಾವು ಕಾಣುತ್ತೆ ಹೊರತು ಹಾವಿನಲ್ಲಿ ಹಗ್ಗ ಇದೆಯಾ? ಅಂದ್ರೆ ಅದಕ್ಕೆ ಅಧಿಷ್ಠಾನವಾಗಿರುವಂತಹದ್ದು ಹಗ್ಗ. ಆ ರೀತಿಯಲ್ಲಿ ಅಷ್ಟೇ. ಅಂದ್ರೆ ನಿಜವಾಗ್ಲೂ ಹಾವು ಅನ್ನೋದು ಇಲ್ಲ. ನಾವು ನೋಡಿದಾಗ ನಮ್ಗೆ ಗೋಚರವಾಯ್ತಷ್ಟೇ. ಆದ್ರೆ ಇಲ್ಲ. ಮೊದಲಿತ್ತ ಇಲ್ಲ, ಆಮೇಲಿತ್ತ ಇಲ್ಲ. ಆದ್ರೆ ನಮ್ಗೆ ಗೋಚರ ಆಯ್ತು. ಅದು ಹೋಗ್ಬೇಕಾದ್ರೆ ಟಾರ್ಚ್ ಬಿಡ್ಬೇಕು, ಬೆಳಕು ಹರಿಬೇಕು. ಹಾಗೆ ನಾವು ಈ ಪ್ರಪಂಚವೇ ಸತ್ಯ, ನಮ್ಗೇನ್ ಕಾಣ್ತಾ ಇದೆಯೋ ಅದೇ ಸತ್ಯ ಅಂತ ಅನ್ಕೊಳ್ತೀವಿ. ಆದ್ರೆ ನಮ್ಗೆ ಜ್ಞಾನದ ಬೆಳಕು ಬಿದ್ದಾಗ ಇದೆಲ್ಲ ಮಿಥ್ಯವಾದಂತಹದ್ದು, ಇದೆಲ್ಲವೂ ಬದಲಾವಣೆಗೆ ಒಳಗಾಗುವಂತಹದ್ದು. ಆದ್ರೆ ಪರಮಾತ್ಮ ಮಾತ್ರ ಸತ್ಯ, ಎಲ್ಲದಕ್ಕೂ ಕಾರಣವಾಗಿರುವಂಥದ್ದು ಪರಮಾತ್ಮ. ಪರಮಾತ್ಮನೇ ಈ ರೀತಿಯಲ್ಲಿ ಗೋಚರವಾಗ್ತಾ ಇದ್ದಾನೆ ಅನ್ನೋದು ನಮ್ಗೆ ತಿಳಿಯುತ್ತೆ. 13ನೇ ಶ್ಲೋಕದಲ್ಲಿ ತ್ರಿಭಿರ್ ಗುಣಮಯೈರ್ಭಾವೈಃ ತೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಇದು ಸಂಸಾರಕ್ಕೆ ಕಾರಣ ಏನು ಅನ್ನೋದಕ್ಕೆ ಉತ್ತರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ.
ತ್ರಿಗುಣಾತ್ಮಿಕ ಮಾಯೆ ನಮ್ಮನ್ನ ಭ್ರಮೆಗೊಳಿಸುತ್ತೆ. ಅಪರ ಪ್ರಕೃತಿಯಾದ ದೇಹ ಮನಸ್ಸು ಬುದ್ಧಿಗಳ ಕಡೆಗೆ ನಮ್ಮನ್ನ ಗಮನ ಸೆಳೆಯುತ್ತೆ. ಎಲ್ಲಿವರೆಗೆ ಈ ಭ್ರಮೆ ಅಲ್ಲಿ ನಾವಿರ್ತೀವೋ ಅಲ್ಲಿವರೆಗೂ ಪರ ಪ್ರಕೃತಿಯ ದರ್ಶನ ಆಗಲ್ಲ. ನಾವು ಹಿಂದೆ ನಾವು ವಿಚಾರ ಮಾಡಿದಾಗೆ ಆ ಹಗ್ಗದಲ್ಲಿ ಹಾವು ಕಾಣಿಸ್ತು. ಹಾವು ಇತ್ತು, ಆದ್ರೆ ಅದು ಎಲ್ಲಿವರೆಗೂ ಕಾಣಿಸ್ಕೊಳ್ಳುತ್ತೆ? ನಮ್ಗೆ ಬೆಳಕು ಹರಿಯೋವರೆಗೂ ಕಾಣಿಸ್ಕೊಳುತ್ತೆ. ಆ ಬೆಳಕು ಹರಿದ ಮೇಲೆ ಹಾವು ಇಲ್ಲ, ಅಲ್ಲಿರೋದು ಹಗ್ಗನೇ ಅಂತಂದ್ಬಿಟ್ಟು ಕಾಣಿಸುತ್ತೆ. ಹಾಗೆ ನಮಗೆ ಅಧ್ಯಾಸವಾಗ್ಬಿಟ್ಟಿದೆ. ಏನು? ದೇಹ ಮನಸ್ಸು ಬುದ್ಧಿಗಳೇ ನಾನು ಅನ್ನೋದು, ಅದೇ ನಾನು ಅಂತ ನಮಗೆ ಈ ಅಧ್ಯಾಸದಿಂದ ತಿಳ್ಕೊಂಡಿದ್ವಿ. ಆದ್ರೆ ಜ್ಞಾನ ಅನ್ನುವ ಒಂದು ಜ್ಞಾನ ಖಡ್ಗದಿಂದ ನಾವು ಅದನ್ನ ಭೇದಿಸಿದಾಗ ಆಗ ನಿಜವಾದ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿರುವಂಥದ್ದು ಪರಮಾತ್ಮನಲ್ಲದೆ ಬೇರೆ ಏನಿಲ್ಲ. ಈ ನಾನು ಅನ್ನುವುದೆಲ್ಲವೂ ಬರೀ ಅಹಂಕಾರಕ್ಕೆ ಸೀಮಿತವಾಗಿರುವಂತಹದ್ದು. ಈ ಅಹಂಕಾರವೇ ಎಲ್ಲ ನಮ್ಮನ್ನ ಆಳ್ತಾ ಇದೆ. ಅದಕ್ಕೋಸ್ಕರ ನಮ್ಗೆ ಸತ್ಯ ಅನ್ನೋದು ಗೋಚರವಾಗ್ತಾ ಇಲ್ಲ ಅನ್ನೋದನ್ನ ತಿಳಿಬೇಕು. ಇದೇ ನಮ್ಗೆ ಸಂಸಾರ ಚಕ್ರಕ್ಕೆ ಸಿಲುಕಿಸುವಂಥದ್ದು. ಈ ಅಹಂಕಾರವೇ ಕಾರಣ, ಈ ಅಧ್ಯಾಸವೇ ಕಾರಣ. ಯಾತಕ್ಕೆ ಅಂದ್ರೆ ನಾನು ಪರಿಮಿತ ಅಂತಂದ್ಬಿಟ್ಟು ತಿಳ್ಕೊಳ್ಳುತ್ತೆ. ಈ ದೇಹ ಮನಸ್ಸು ಬುದ್ಧಿಗಳ ಎಲ್ಲವೂ ಬದಲಾವಣೆ ಆಗುತ್ತಾ ಇರುವಂತಹದ್ದೇ. ಅದಕ್ಕೆ ನಾನು ಶಾಶ್ವತನಲ್ಲ ಮತ್ತೆ ಪರಿಪೂರ್ಣನಲ್ಲ ಅಂತ ಒಂದು ತಪ್ಪು ತಿಳುವಳಿಕೆ ಇರೋದ್ರಿಂದಲೇ ನಾವು ಸಂಸಾರ ಚಕ್ರಕ್ಕೆ ಸಿಕ್ಕಾಕೊಂಡಿರೋದು. ಅದಕ್ಕೆ ಈ ಸಂಸಾರ ಚಕ್ರವನ್ನ ಬಿಡಿಸ್ಕೊಡ್ಬೇಕಾದ್ರೆ ಸಾಧ್ಯ ಇದೆಯಾ ಅನ್ನೋದಕ್ಕೆ ಉತ್ತರವಾಗಿ ಹೇಳ್ತಾರೆ, ದೈವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಹೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಈ ತ್ರಿಗುಣಾತ್ಮಿಕ ಮಾಯೆ ದಾಟೋದು ಬಹಳ ಕಷ್ಟ. ಅದು ಯಾತಕ್ಕೆ ಕಷ್ಟ? ಮತ್ತೆ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೇಗೆ ಅಂದ್ರೆ ಪರಮಾತ್ಮನಲ್ಲೇ ಶರಣಾಗ್ಬೋದು. ಹೇಗೆ? ಈ ಮಾಯೆಗೆ ಎರಡು ಶಕ್ತಿಗಳಿದೆ. ಹೇಗೆ ಈ ಪರಬ್ರಹ್ಮನಿಗೆ ಮಾಯೆ ಅನ್ನುವ ಶಕ್ತಿ ಇದೆಯೋ ಹಾಗೆ ಮಾಯೆಗೆ ಎರಡು ಶಕ್ತಿಗಳಿದೆ. ಏನು? ಆವರಣ ಶಕ್ತಿ ಮತ್ತೆ ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಏನ್ ಮಾಡುತ್ತೆ? ನಮ್ಮ ನಿಜ ಸ್ವರೂಪವನ್ನ ಮರೆ ಮಾಡಿಬಿಡುತ್ತೆ. ಅದಕ್ಕಾಗಿಯೇ ನಾವು ಹೊರ ಪ್ರಪಂಚದ ಕಡೆಗೆ ಎಲ್ಲ ನಮ್ಮ ಗಮನ ಇರೋದು. ನನ್ನ ನಿಜ ಸ್ವರೂಪ ಅನ್ನೋದು ತಿಳಿದೇ ಇರೋದು. ಈ ವಿಕ್ಷೇಪ ಶಕ್ತಿ ಏನ್ ಮಾಡುತ್ತೆ? ಈ ದೇಹ ಮನಸ್ಸು ಬುದ್ಧಿಗಳೇ ನಾನು ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿ ತೋರಿಸುತ್ತೆ. ಹಾಗಾಗಿ ನಾವು ನಮ್ಮ ನಿಜ ಸ್ವರೂಪವನ್ನ ತಿಳಿದುಕೊಳ್ಳೋಕ್ಕಾಗಲ್ಲ. ಆದ್ರೆ ಯಾರು ಈ ಆತ್ಮಜ್ಞಾನವನ್ನ ಪಡೆದುಕೊಳ್ತಾರೋ ಅವರು ಒಳಮುಖವಾಗಿ ಸಂಚಾರ ಮಾಡಿ ಅಲ್ಲಿ ನಿಜ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಪರಮಾತ್ಮನಲ್ಲಿ ಶರಣಾಗ್ತಾರೆ. ಶರಣಾಗತಿಯಿಂದ ನಮ್ಮ ನಿಜ ಸ್ವರೂಪವನ್ನ ತಿಳಿದುಕೊಳ್ಬಹುದು. ಹೇಗೆ ಅಂದ್ರೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಮನಸ್ಸನ್ನ ಬುದ್ಧಿಯ ಕೈಯಲ್ಲಿ ಕೊಡಬೇಕು. ಬುದ್ಧಿಯ ಕೈಗೆ ಮನಸ್ಸನ್ನ ಸುಲಭವಾಗಿ ಕೊಡೋಕೆ ಸಾಧ್ಯ ಆಗುತ್ತಾ? ಬುದ್ಧಿ ಸಿಕ್ಕಾಕೊಂಡ್ಬಿಡುತ್ತಾ? ಇಲ್ಲ. ಅದಕ್ಕೆ ಅಭ್ಯಾಸ, ಟ್ರೈನಿಂಗ್ ಕೊಡ್ಬೇಕು. ಆಗ ಅದು ಕೇಳುತ್ತೆ. ಅಂದ್ರೆ ಅದರಲ್ಲಿರುವ ಕಲ್ಮಶಗಳು ಏನಿದೆ ಅವುಗಳನ್ನೆಲ್ಲ ಹೊರ ಹಾಕ್ಬೇಕು. ಅದು ಹೇಗೆ ಅಂದ್ರೆ ಕರ್ಮಯೋಗದಿಂದ ಮತ್ತೆ ಧ್ಯಾನದಿಂದ ಸೇವೆಯಿಂದ ಪರಮಾತ್ಮನಲ್ಲಿ ನಾವು ಶರಣಾಗ್ಬೇಕಾದ್ರೆ ಈ ರೀತಿಯಲ್ಲಿ ಪರಿಶುದ್ಧರಾಗಿ ಶರಣಾಗತರಾಗ್ಬೇಕು. ಯಾವಾಗ ಪರಿಶುದ್ಧರಾಗ್ತೀವೋ ಆಗ ಧ್ಯಾನಕ್ಕೆ ಸಾಧ್ಯ ಮತ್ತೆ ಪರಮಾತ್ಮನನ್ನ
ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮುಂದುವರೆದು ಪರಮಾತ್ಮ ಯಾತಕ್ಕೆ ನಮ್ಗೆ ಗೋಚರ ಆಗಲ್ಲ ಅನ್ನೋದನ್ನ ಹೇಳ್ತಾರೆ. ಎಲ್ಲರಿಗೂ ಗೋಚರ ಆಗಲ್ಲ, ಎಲ್ಲರೂ ಈ ದಾರಿಯಲ್ಲಿ ಹೋಗಲ್ಲ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಹೋಗುವುದು ಆ ಒಂದು ನಿಟ್ಟಿನಲ್ಲೇ. ಇವತ್ತು ಇಲ್ಲ, ಹೋಗ್ತಾ ಇಲ್ಲ, ಆದ್ರೆ ನಾಳೆ ಬರಲ್ಲ ಆ ದಾರಿಲಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾತಕ್ಕೆ ತುಂಬಾ ಜನಗಳಿಗೆ ಭಗವಂತ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ನಾಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಹ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಮನುಷ್ಯನಿಗೆ ತಮೋ ಗುಣ ಪ್ರಧಾನವಾಗಿದ್ದಾಗ ಅವನು ಮಾಡಬಾರದ ಕೆಲಸಗಳನ್ನು ಮಾಡಿ ಆಸುರಿ ಪ್ರವೃತ್ತಿಯನ್ನ ಹೊಂದಿರ್ತಾನೆ. ಅವನು ದೇಹ, ಮನಸ್ಸು, ಬುದ್ಧಿಗಳೇ ನಾನು ಅಂತ ಅವುಗಳಲ್ಲಿ ತಾದಾತ್ಮ್ಯತೆಯನ್ನ ಪಡ್ಕೊಂಡಿರ್ತಾನೆ. ಅವನು ತೊಂದರೆಗೆ ಸಿಕ್ಕಾಕೊಳ್ತಾನೆ. ಯಾತಕ್ಕೆ ಅಂದ್ರೆ ಇದೆಲ್ಲ ಬದಲಾವಣೆ ಆಗುವಂತಹದ್ದಲ್ವಾ. ಅದಕ್ಕೋಸ್ಕರ ನಾನು ಇವತ್ತಿರ್ತೀನಿ, ನಾಳೆ ಇರಲ್ಲ ಅನ್ನೋದಕ್ಕೋಸ್ಕರ ಇವತ್ತು ನಾನು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು, ಗಳಿಸ್ಕೊಬೇಕು ಅಂತಂದ್ಬಿಟ್ಟು ತಾನು ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡು ಅದನ್ನ ಸುಖವಾಗಿಡೋದಕ್ಕೋಸ್ಕರ, ಅದನ್ನ ಶಾಶ್ವತವಾಗಿಡೋದಕ್ಕೋಸ್ಕರ ಬೇರೆಯವರಿಗೂ ತೊಂದರೆಯನ್ನ ಕೊಡ್ತಾನೆ. ಇದು ತಮೋ ಗುಣದ ಒಂದು ಪ್ರಭಾವ. ಅದಕ್ಕಾಗಿ ಯಾವ ಒಬ್ಬ ವ್ಯಕ್ತಿಯಾಗಲಿ, ಯಾವ ಒಂದು ಜೀವಿ ಆಗಲಿ, ಒಳಗಿನಿಂದ ಯಾವ ಭೇದಗಳು ಇಲ್ಲ. ನಮ್ಮ ಒಂದು ಈ ತ್ರಿಗುಣಗಳಿಂದಲೇ ಎಲ್ಲ ಭೇದಗಳು ಕಾಣಿಸ್ತಾ ಇರೋದು. ಹಾಗಾದ್ರೆ ಭಗವಂತನ ಕಾಣ್ಬೇಕಾದ್ರೆ ಅವನು ಈ ಆಸುರಿ ಪ್ರವೃತ್ತಿಯನ್ನ ಹೋಗ್ಲಾಡಿಸ್ಕೊಳ್ಬೇಕಾದ್ರೆ ಅವನು ಏನ್ ಮಾಡ್ಬೇಕು? ಸತ್ವಗುಣಕ್ಕೆ ಬರಬೇಕು. ಸತ್ವಗುಣವೂ ಸಹ ಬಂಧನಕ್ಕೆ ಒಳಪಡಿಸುವಂತಹದ್ದೇ. ಆದ್ರೂ ಅದು ಒಂದು ಚಿನ್ನದ ಸರಪಳಿ. ಅದರಲ್ಲಿ ಇದ್ದುಕೊಂಡೇ ಮನಸ್ಸನ್ನ ಕೇಂದ್ರೀಕರಿಸಿ ಭಗವಂತನ ವಿಷಯಗಳನ್ನ ತಿಳಿದುಕೊಂಡು ಅಲ್ಲಿ ಭಗವಂತನಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾರೆ. ಯಾರು ಈ ಆಸುರಿ ಗುಣದಲ್ಲಿ ಇರ್ತಾರೋ ಅವರೇ ಮೂಢರು ಅಂತನೂ ಹೇಳೋದು. ಅಂದ್ರೆ ಯಾವಾಗ ತಮೋಗುಣ ಮತ್ತೆ ರಜೋಗುಣ ಇರುತ್ತೋ ಅಂಥವರು ಆಸುರಿ ಗುಣ ಹೊಂದಿರ್ತಾರೆ, ಅವರೇ ಮೂಢರು. ಯಾಕೆಂದ್ರೆ ತಮ್ಮ ನಿಜ ಸ್ವರೂಪವನ್ನ ಅವ್ರಿಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ಈ ದೇಹವೇ ನಾನು, ಮನಸ್ಸು ಬುದ್ಧಿನೇ ನಾನು ಅಂತ ತಿಳ್ಕೊಂಡು ಈ ದೇಹವನ್ನ ಪೋಷಣೆ ಮಾಡ್ಕೊಳ್ಳೋದಕ್ಕೂ ಮತ್ತೆ ಸಾಕಷ್ಟು ಈ ದ್ರವ್ಯಗಳನ್ನ ಕೂಡ ಕಲೆ ಹಾಕುವುದಕ್ಕೂ ಮತ್ತೆ ಅಧಿಕಾರಕ್ಕೂ ಅದರ ಹಂಬಲಕ್ಕೂ ಅದರ ಹಿಂದೆನೆ ಬೀಳ್ತಾರೆ. ಅದಕ್ಕೆ ಮಾಡಬಾರದ ಕೆಲಸವನ್ನೆಲ್ಲ ಮಾಡ್ತಾರೆ. ಮತ್ತೆ ಈ ಭಗವಂತ ಹೇಳ್ತಾರೆ, ಈ ಒಂದು ನನ್ನ ಬಗ್ಗೆ ಹಲವು ಜನಕ್ಕೆ ಗೊತ್ತಿದೆ, ಭಕ್ತರು ಇದ್ದಾರೆ. ಎಲ್ಲರೂ ಅದರಲ್ಲಿ 4 ವಿಧವಾದಂತಹ ಭಕ್ತರಿದ್ದಾರೆ. ಅವರು ಯಾರ್ಯಾರು? ಎಲ್ಲರೂ ಅವರು 4 ಜನವರು ಸಹ ನನ್ನನ್ನ ಭಜಿಸ್ತಾರೆ. ಅವ್ರು ಎಂಥವರು ಅಂತ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅರ್ಥಿ, ಜಿಜ್ಞಾಸು ಮತ್ತೆ ಜ್ಞಾನಿ, ಈ 4 ರೀತಿಯ ಜನ ಇದ್ದಾರೆ. ಆರ್ಥ ಅಂತಂದ್ರೆ
ಅವನು ಬಹಳ ದೀನನಾಗಿರ್ತಾನೆ. ಅವನಿಗೆ ಒಂದು ತನ್ನ ಆರೋಗ್ಯದ ಸಮಸ್ಯೆ ಇರಬಹುದು, ಅಥವಾ ಪರಿಸ್ಥಿತಿಗಳು ಸರಿಯಾಗಿ ಇಲ್ಲದೆ ಇರಬಹುದು. ಅವನು ಏನು ಭಗವಂತನನ್ನೇ ಆಶ್ರಯಿಸ್ತಾನೆ. ಭಗವಂತ, ನೀನು ನನಗೆ ಈ ಒಂದು ಸಂಕಷ್ಟದಿಂದ ಹೊರಗಡೆ ತಗೊಂಡು ಬಾ, ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅವನಿಗೆ ನಿಜವಾಗಿಯೂ ಭಗವಂತನ ಸ್ವರೂಪ ಅನ್ನೋದು ಗೊತ್ತಿಲ್ಲ, ಆದ್ರೂ ಮೊರೆ ಹೋಗುವುದು ಭಗವಂತನನ್ನೇ. ಇಂತಹ ಒಬ್ಬ ಭಕ್ತನು ಇರ್ತಾನೆ. ತನ್ನ ಒಂದು ಆರೋಗ್ಯ ಆಗ್ಲಿ ಅಥವಾ ತನ್ನ ಪರಿಸ್ಥಿತಿಯನ್ನಾಗ್ಲಿ ಉತ್ತಮಗೊಳಿಸೋದಕ್ಕೋಸ್ಕರ. ಮತ್ತೆ ಅರ್ಥಾರ್ಥಿ ಇರ್ತಾನೆ. ನಾನು ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಒಂದು ಅರ್ಥವನ್ನ ನಾನು ಗಳಿಸ್ಬೇಕು, ಎಲ್ಲವನ್ನು ನನ್ನದಾಗಿಸ್ಕೊಳ್ಬೇಕು, ವಶಪಡಿಸ್ಕೊಳ್ಬೇಕು, ಹಾಗೆ ನಾನು ಪರಿಪೂರ್ಣನಾಗ್ತೀನಿ ಅಂತಂದ್ಬಿಟ್ಟು ಅವನು ಅನ್ಕೊಂಡಿರ್ತಾನೆ. ಅದಕ್ಕೆ ಒಂದು ದೈವಿ ಬಲ ಅನ್ನೋದು ಬೇಕು. ಆ ದೈವಿ ಬಲಕ್ಕೋಸ್ಕರ ನಾನು ನಿನ್ನ ಮೊರೆ ಹೋಗ್ತೀನಿ ಅಂತಂದ್ಬಿಟ್ಟು ನಾವು ಪ್ರಪಂಚದಲ್ಲಿ ನೋಡ್ತಾನೆ ಇದೀವಿ. ಈ ಎರಡು ರೀತಿಯ ಜನಗಳು ಬಹಳನೇ ಸಾಮಾನ್ಯವಾಗಿ ನಾವು ನೋಡುವಂತಹ ಚಿತ್ರವೇ. ಎಲ್ಲ ದೇವರಿಗೂ ಮೊರೆ ಹೋಗುವಂತಹವರು ಸುಮಾರು 99% ಈ ಎರಡು ಗುಂಪಿಗೆ ಸೇರಿರ್ತಾರೆ. ಮತ್ತೆ ಇನ್ನು ಕೆಲವರು ತುಂಬಾ ವಿರಳವಾಗಿರುವಂತಹವರು ಯಾರು? ಜಿಜ್ಞಾಸು ನನ್ನ ಇನ್ನು ಸ್ವಲ್ಪ ಮುಂದುವರೆದಂಥವರು, ನನ್ನ ನಿಜ ಸ್ವರೂಪವನ್ನ ತಿಳ್ಕೊಳ್ಬೇಕು, ಅದಕ್ಕೋಸ್ಕರ ಆತ್ಮಜ್ಞಾನವನ್ನ ನಾನು ಪಡಿಬೇಕು ಅಂತಂದ್ಬಿಟ್ಟು ಆತ್ಮಜ್ಞಾನ ಪಡೆಯೋದಕ್ಕೋಸ್ಕರ ಸಾಕಷ್ಟು ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾನೆ ಇರ್ತಾರೆ. ಮತ್ತೆ ಗುರುಗಳ ಹತ್ರ ಹೋಗ್ತಾರೆ. ಈ ಸಾಧನೆಯಲ್ಲಿ ಇರುವಂತಹವರು ಅವರು ಜಿಜ್ಞಾಸುಗಳು. ಅವರು ಭಗವಂತನ ನಿಜ ಸ್ವರೂಪ, ತನ್ನ ನಿಜ ಸ್ವರೂಪ, ತಾನು ಯಾರು ಅಂತ ತಿಳ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇರುವಂತಹವರು. ಈ ಜ್ಞಾನಿಯನ್ನು ಅಂತಹವನು ಆಗಲೇ ಅವನು ಬ್ರಹ್ಮನಿಷ್ಠನಾಗ್ಬಿಟ್ಟಿರ್ತಾನೆ. ಅವನು ಪರಮಾತ್ಮನನ್ನ ಕಂಡುಕೊಂಡ್ಬಿಟ್ಟಿರ್ತಾನೆ, ತನ್ನ ನಿಜ ಸ್ವರೂಪವನ್ನ ಕಂಡುಕೊಂಡ್ಬಿಟ್ಟಿರ್ತಾನೆ. ಈ ರೀತಿಯಲ್ಲಿ 4 ಜನವೂ ಸಹ ಭಗವಂತನನ್ನೇ ಆಶ್ರಯಿಸಿರ್ತಾರೆ. ಆದರೂ ಅದರಲ್ಲಿ 4 ಗುಂಪುಗಳಾಗಿ ಮಾಡಬಹುದು ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತಹದ್ದು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶೇಷ್ಯತೆ ಪ್ರಿಯೋ ಹಿ ಜ್ಞಾನಿನ್ಯೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ನನಗೆ ಈ 4 ರೀತಿ ಭಕ್ತರಲ್ಲಿ ತುಂಬಾ ಪ್ರಿಯವಾಗಿರೋದು ಜ್ಞಾನಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ, ಈ ಮೊದಲ 3 ರೀತಿಯ ಭಕ್ತರು ಇರ್ತಾರಲ್ಲ, ಅವ್ರಿಗೆ ಇನ್ನು ಅಹಂಕಾರ ಅನ್ನೋದು ಹೋಗಿರಲ್ಲ. ಅಹಂಕಾರ ಅನ್ನೋದು ಈ ದೇಹ ಮನಸ್ಸು ಬುದ್ಧಿಗಳನ್ನೇ ಹಿಡಿದುಕೊಂಡು ನಾನು ಅಂತ ತೋರಿಸುವಂತಹದ್ದು. ಅದು ನಿಜ ಪದದ್ದಲ್ಲ, ಆದ್ರೆ ಇಲ್ಲಿ ನಾವು ಜೀವನ ಮಾಡ್ತಾ ಇರೋದು ಅದರ ಅಡಿಯಲ್ಲಿಯೇ. ಈ ಜ್ಞಾನ ಅನ್ನೋದು ಸಿಗೋವರೆಗೂ ನಮ್ಗೆ ಈ ಅಹಂಕಾರದ ಅಡಿಯಲ್ಲೇ ನಾವಿದೀವಿ ಅನ್ನೋದು ನಮ್ಗೆ ಗೊತ್ತಿರೋದೇ ಇಲ್ಲ. ಯಾವಾಗ ಜ್ಞಾನ ಅನ್ನೋದು ಸಿಗುತ್ತೋ ಆಗ ಇಲ್ಲ, ಇದು ಅಹಂಕಾರ ಅನ್ನೋದು ಸಹ ಮಿಥ್ಯ, ನಾನು ಇಷ್ಟು ದಿನಗಳು ಸಹ ಈ ಅಹಂಕಾರದ ಅಡಿಯಲ್ಲೇ ಇದ್ದೆ ಅನ್ನೋದು ಜ್ಞಾನ ಬಂದಾಗ ಮಾತ್ರ ತಿಳಿಯುತ್ತೆ. ಹಾಗಾಗಿ ಅದರ ಅಡಿಯಲ್ಲಿ ನಾನು ಇರುವ ಬದಲು ನಾನು ಪರಮಾತ್ಮ ಸ್ವರೂಪಿ ಅಂತ ಸಂಪೂರ್ಣವಾಗಿ ತಿಳ್ಕೊಂಡಿರುವಂತಹವನು ಜ್ಞಾನಿ. ಅವನು ಜ್ಞಾನಿ ಅನ್ನೋನು ಪರಮಾತ್ಮ ಬೇರೆ ಅಲ್ಲ, ಜ್ಞಾನಿ ಬೇರೆ ಅಲ್ಲ ಆಗ್ಬಿಟ್ಟಿರ್ತಾನೆ, ಒಂದೇ ಆಗ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಆ ಜ್ಞಾನಿಗೂ ಪರಮಾತ್ಮ ಅಂದ್ರೆ ಇಷ್ಟ, ಪರಮಾತ್ಮನಿಗೂ ಜ್ಞಾನಿ ಅಂದ್ರೆ ಬಹಳ ಇಷ್ಟ. ಮುಂದಿನ ಶ್ಲೋಕದಲ್ಲಿ ಅದೇ ಹೇಳ್ತಾ ಇದ್ದಾರೆ.
ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ವೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಜ್ಞಾನಿ ಶ್ರೇಷ್ಠ ಯಾತಕ್ಕೆ ಅಂದ್ರೆ ಅವನಿಗೂ ಭಗವಂತನಿಗೂ ಭೇದನೆ ಇಲ್ಲ. ಜ್ಞಾನಿ ಪರಮಾತ್ಮನೇ ಆಗ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಇದರಲ್ಲಿ ಶ್ರೇಷ್ಠವಾದವನು, 4 ಜನ ಭಕ್ತರಲ್ಲಿ ಶ್ರೇಷ್ಠವಾದವನು ಜ್ಞಾನಿನೇ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯವಾಗತ್ತೆ, ಒಂದೇ ಸರ್ತಿಗೆ ಈ ತರ ಜ್ಞಾನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಆತ್ಮ ತುಂಬಾ ವಿರಳ. ಪರಮಾತ್ಮನನ್ನ ಯಥಾವತ್ತಾಗಿ ತಿಳಿದವರು ಪ್ರಪಂಚದಲ್ಲಿ ತುಂಬಾ ವಿರಳ. ಯಾಕೆಂದ್ರೆ ಇದು ವಿಕಸನ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ನಾವು ಮೂಢರಾಗಿರುವಂತಹ ಜನ ಹಾಗೆ ಸ್ವಲ್ಪ ಸ್ವಲ್ಪ ಪರಿಶುದ್ಧರಾಗ್ತಾ ಆಗ್ತಾ ಆಗ್ತಾ ನನ್ನ ನಿಜ ಸ್ವರೂಪ ಇದಲ್ಲ, ಯಾಕೆಂದ್ರೆ ಇದು ಬದಲಾವಣೆ ಆಗ್ತಾ ಇದೆ, ಅದಕ್ಕೋಸ್ಕರ ಅಲ್ಲ ಅನ್ನೋದು ಒಂದು ಹಂತದಲ್ಲಿ ತಿಳುವಳಿಕೆ ಬರುತ್ತೆ. ಅದಕ್ಕೆ ಇದು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗುವಂತ ಒಂದು ನಡೆ. ಇದು ಸಾಧಕನಿಗೆ ಒಂದು ಅರ್ಹತೆಯನ್ನ ಗಳಿಸಿಕೊಡುತ್ತೆ, ಆ ಒಂದು ತಿಳುವಳಿಕೆನೆ. ಆವಾಗ ಶುದ್ಧೀಕರಣ ಕ್ರಿಯೆಗೆ ಮುಂದಾಗ್ತಾನೆ. ಕರ್ಮಯೋಗ ಮಾಡುವುದರ ಮೂಲಕ ಅಥವಾ ಅನೇಕ ರೀತಿಯ ಒಂದು ಕ್ರಿಯಾಯೋಗ ಆಗಿರ್ಬಹುದು, ಧ್ಯಾನ ಆಗಿರ್ಬೋದು. ಅದಕ್ಕೂ ಸಹ ಒಂದು ಹಂತಗಳು. ಕ್ರಿಯಾಯೋಗ ಯಾರಿಗೆ ಸೂಕ್ತ, ಕರ್ಮಯೋಗ ಯಾರಿಗೆ ಸೂಕ್ತ, ಇಲ್ಲ ಧ್ಯಾನ ಯಾರಿಗೆ ಸೂಕ್ತ ಅನ್ನೋದು ಆ ಒಂದು ಅಧಿಕಾರಿಗೆ ಅವನು ಇರುವಂತಹ ಮಟ್ಟಕ್ಕೆ ಅವಲಂಬಿತವಾಗಿರುವಂತಹದ್ದು. ಹಾಗೆ ಹಂತ ಹಂತವಾಗಿ ಬೆಳೀತಾ ಹೋಗ್ಬೇಕಾಗುತ್ತೆ. ಕೊನೆಗೆ ಅವನು ಆತ್ಮದರ್ಶನವನ್ನು ಮಾಡ್ಕೊಳ್ಬೇಕಾದ್ರೆ ಅದು ಒಂದೇ ಜನ್ಮದಲ್ಲಿ ಆಗತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇದು ದೀರ್ಘಕಾಲವನ್ನ ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಓಹೋ ನಾಮ್ ಜನ್ಮ ನಾಮಂತೆ ಅಂತ ಹೇಳ್ತಾರೆ. ಹೀಗೆ ಅನೇಕ ಜನ್ಮಗಳ ಸಾಧನೆಯ ಫಲನೇ ಈ ಒಂದು ಆತ್ಮಜ್ಞಾನ ಪ್ರಾಪ್ತಿಯಾಗೋದು ಅನ್ನೋದು ಇಲ್ಲಿ ಹೇಳ್ತಾರೆ. ಮುಂದಿನ ಹಲವು ಶ್ಲೋಕಗಳಲ್ಲಿ ಸಕಾಮ ಭಕ್ತಿಯನ್ನ ಹೇಳ್ತಾರೆ. ಆಮೈಸ್ತೈಷುತ ಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಸರ್ವನು ಪರಮಾತ್ಮ ವಾಸುದೇವನೇ ಅಂತ ಯಾತಕ್ಕೆ ಜನ ತಿಳಿದುಕೊಳ್ಳಲ್ಲ? ಸಾಮಾನ್ಯರು ಅನ್ಯ ದೇವತೆಗಳನ್ನ ಆರಾಧಿಸ್ತಾರೆ. ಅನ್ಯ ದೇವತೆಗಳು ಅಂದ್ರೆ ಯಾರೋ? ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಕೆಲಸ ಮಾಡಬೇಕು, ಮತ್ತೆ ಕರ್ಮೇಂದ್ರಿಯಗಳು ಕೆಲಸ ಮಾಡಬೇಕು. ಅವುಗಳಿಗೆ ಎಲ್ಲ ಒಂದು ಈ ಜ್ಞಾನೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳಿಗೆ ಎಲ್ಲ ಚೈತನ್ಯ ಕೊಡುವಂತಹ ದೇವತೆಗಳು ಇದ್ದಾರೆ. ಕರ್ಮೇಂದ್ರಿಯಗಳಿಗೆ ಆಗ್ಲಿ ಜ್ಞಾನೇಂದ್ರಿಯಗಳಿಗೆ ಆಗ್ಲಿ ತಮ್ಮ ಸ್ವತಂತ್ರವಾಗಿ ಅವು ಕೆಲಸವನ್ನ ಮಾಡ್ಲಾರವು. ಅವಕ್ಕೆ ಚೈತನ್ಯ ಕೊಡುವಂತ ದೇವತೆಗಳು ಅವು ಸಹ ಅಪರ ಪ್ರಕೃತಿಯೇ. ಅವುಗಳನ್ನ ಆ ದೇವತೆಗಳನ್ನ ಆರಾಧಿಸ್ತಾರೆ. ಆ ದೇವತೆಗಳನ್ನ ಆರಾಧಿಸೋದ್ರಿಂದ ಏನಾಗುತ್ತೆ, ನಮ್ಗೆ ಅವು ಹೊರಮುಖವಾಗಿ ನಮ್ಮನ್ನ ಕರ್ಕೊಂಡು ಹೋಗುತ್ತವೆ. ಯಾಕೆಂದ್ರೆ ಇಂದ್ರಿಯಗಳೆಲ್ಲ ಹೊರಮುಖವಾಗಿಯೇ ಕೆಲಸ ಮಾಡುವಂತಹದ್ದು.
ಕರ್ಮೇಂದ್ರಿಯಗಳು ಸಹ ನಾವು ಕೈ ಕಾಲು ಎಲ್ಲ ಉಪಯೋಗಿಸೋದೆಲ್ಲ ಯಾತಕ್ಕೆ? ಹೊರಗಡೆ ನಾವು ಕೆಲಸ ಮಾಡಿ ಏನೋ ಗಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ನಮ್ಮ ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ ಉಪಯೋಗ ಮಾಡ್ತೀವಿ. ಅದಕ್ಕೆ ಚೈತನ್ಯ ಕೊಡುವಂತಹ ಶಕ್ತಿ ದೇವತೆಗಳೆಲ್ಲ ಹೊರಮುಖವಾಗಿ ಕರ್ಕೊಂಡು ಹೋಗುತ್ತೆ. ಆದ್ರೆ ನಿಜವಾಗೂ ಪರಮಾತ್ಮನ ಕಡೆಗೆ ಹೋಗ್ಬೇಕಾದ್ರೆ ಈ ಒಂದು ಕ್ಷೇತ್ರವನ್ನ ಬಿಟ್ಟು ನಾವು ಒಳಮುಖವಾಗಿ ಹೋಗ್ಬೇಕು. ನಮ್ಮ ಗಮನ ಒಳಮುಖಕ್ಕೆ ಹರಿಬೇಕು. ಮತ್ತೆ ಮುಂದುವರೆದು ಹೇಳ್ತಾರೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರ್ಯಾರು ಯಾವ ರೂಪದಲ್ಲಿ ದೇವತೆಗಳನ್ನ ಶ್ರದ್ಧೆಯಿಂದ ಅರ್ಚಿಸುತ್ತಾರೋ ಅವರವರಿಗೆ ಆಯಾ ದೇವತೆಗಳಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ನಾನೇ ಮಾಡ್ತೇನೆ. ಅಂದ್ರೆ ಮನುಷ್ಯನ ಆಲೋಚನೆಗಳು ಹೇಗಿರುತ್ತವೋ ಅದರಂತೆ ಅವರ ಜೀವನ ಇರುತ್ತೆ. ಇದೆಲ್ಲ ಪ್ರಕೃತಿಗೆ ಸೇರಿದ್ದು. ಇದನ್ನು ಏಕ ಪ್ರಕಾರವಾಗಿ ಬೆಳಗೋದು ಆತ್ಮ. ಈಗ ನಾವು ಹಿಂದಿನ ಶ್ಲೋಕದಲ್ಲೇ ತಿಳ್ಕೊಂಡ ಹಾಗೆ ಎಲ್ಲ ನಮ್ಮ ಒಂದು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳ ಹಿಂದೆ ದೇವತೆಗಳು ಇದ್ದಾರೆ ಅಂತ. ಆ ದೇವತೆಗಳಿಗೆ ಸ್ವಯಂ ಚೈತನ್ಯವನ್ನ ಈ ಇಂದ್ರಿಯಗಳಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವುಗಳಿಗೆ ಚೈತನ್ಯ ಹೇಗೆ ಆತ್ಮನಿಂದಲೇ ಬಂದಿರುವುದು. ಈ ಆತ್ಮನೇ ಮೂಲ ಒಂದು ಸೋರ್ಸ್ ಆಗಿರೋದ್ರಿಂದ ಅದನ್ನ ಇಲ್ಲಿ ಸ್ಪಷ್ಟವಾಗಿ ಭಗವಂತ ಎಲ್ಲದಕ್ಕೂ, ಎಲ್ಲ ಒಂದು ಚೈತನ್ಯ ಶಕ್ತಿ ಅನ್ನೋದು ಹರಿಬೇಕಾದ್ರೆ ಅದು ನಾನೇ ಮೂಲ ಕಾರಣ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೇಹತೆ ಲಭತೆ ಚ ತಥ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಈ ರೀತಿ ಅರ್ಚನೆಯಿಂದ ಮನುಷ್ಯ ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ತಾ ಇರ್ತಾನೆ. ಅಂದ್ರೆ ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಾ ತನ್ನ ಇಷ್ಟವನ್ನ ಪೂರೈಸ್ಕೊಳ್ತಾನೆ. ಆದ್ರೆ ಅವನು ಶ್ರದ್ಧೆಯಿಂದ ದೇವತೆಗಳನ್ನ ಆರಾಧಿಸಿದ್ರು ಇಷ್ಟಾರ್ಥ ಪೂರೈಸೋದು ಆ ದೇವತೆಗಳೇ ಅಲ್ಲ, ಅದಕ್ಕೆ ಮೂಲ ಪರಮಾತ್ಮನೇ. ನೀನು ಯಾವ ದೇವತೆಗಳನ್ನೇ ಪೂಜೆ ಮಾಡೋ ಅದು ನಿನಗೆ ಕೊನೆಯಾಗಿ ಅದು ಫಲ ಅನ್ನೋದು ಸಿಗ್ಬೇಕು ಅಂತಂದ್ರೆ ಪರಮಾತ್ಮನಿಂದಲೇ ಸಿಗ್ಬೇಕಾಗಿರುವಂತಹದ್ದು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನೋತ್ತಮಂ. ಆತ್ಮನನ್ನ ತಿಳಿದವನು ಆತ್ಮನೇ ಆಗೋಗ್ಬಿಡ್ತಾನೆ ಅಂತ ಹೇಳಿದ್ದಾರೆ. ಮೊದಲೇನೆ ನಾವು ತಿಳ್ಕೊಂಡಿರ್ತೀವಿ. ಆದ್ರೂ ಜನ ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳಲ್ಲ. ಯಾತಕ್ಕೆ? ಅವಿವೇಕಿಗಳು ಆತ್ಮ ತಮ್ಮ ಹಾಗೆ ಅಂತ ತಿಳ್ಕೊಳ್ತಾರೆ. ಯಾಕೆ ಅವಿವೇಕಿಗಳು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಎಲ್ಲ ಮೊದಲು ತಿಳ್ಕೊಂಡಿದ್ವಿ ನಾನೇ ದೇಹ, ನಾನೇ ಮನಸ್ಸು, ಬುದ್ಧಿ ಅಂದ್ರೆ ನಾನೇ ಅಂತ. ಯಾತಕ್ಕೆ? ನಮ್ಮ ಇಂದ್ರಿಯಗಳಿಗೆ ಅದೇ ಗೋಚರವಾಗುವಂಥದ್ದು. ನಾನು ಹೇಗಿದ್ದೀನೋ ಅದೇ ರೀತಿಯಲ್ಲಿ ಭಗವಂತನೂ ಇದ್ದಾನೆ ಅಂತ. ಅದಕ್ಕೋಸ್ಕರನೇ ನಾವು ಎಲ್ಲ
ಕಡೆ ದೇವತೆಗಳನ್ನ ನಾವು ನೋಡೋದು, ಈಗ ಇನ್ನು ಚಿತ್ರಪಟಗಳಲ್ಲಿ ಆಗಬಹುದು ಅಥವಾ ದೇವಸ್ಥಾನಗಳಲ್ಲಿ ನೋಡ್ಬೇಕಾ ಅಂತಂತಂದ್ರೆ ನಮ್ಮ ರೂಪವನ್ನೇ ದೇವತೆಗೆ ಕೊಟ್ಟಿದ್ವಿ, ದೇವರುಗಳಿಗೆ ಕೊಟ್ಬಿಟ್ಟಿದೀವಿ. ಅಂದ್ರೆ ನಾವು ಎಲ್ಲೂ ಕಲ್ಪನೆ ಮಾಡ್ಕೊಳ್ಳುವಂತಹದ್ದು ನಮ್ಮ ರೂಪವಲ್ಲದೆ ಬೇರೆದನ್ನ ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಅದಕ್ಕೆ ಆತ್ಮಜ್ಞಾನ ಬೇಕು. ಇಲ್ಲ ಅಂತಂದ್ರೆ ದೇವರುಗಳು ಸಹ ನಮ್ಮ ರೀತಿಯಲ್ಲಿ, ಅಂದ್ರೆ ಅವರು ನಮಗಿಂತ ಬಲವಂತರು ಅನ್ನೋದಕ್ಕೋಸ್ಕರ ಅವ್ರಿಗೆ ಅನೇಕ ತಲೆಗಳನ್ನು ಕೊಟ್ಟಿದೀವಿ, ಮತ್ತೆ ಕೈಗಳನ್ನು ಕೊಟ್ಟಿದೀವಿ. ಆ ರೀತಿಯಲ್ಲಿ ಅವರು ನಮ್ಗಿಂತಲೂ ಸ್ವಲ್ಪ ಶಕ್ತಿವಂತರು ಅಂತ ತೋರಿಸ್ಕೊಡೋದಕ್ಕೆ ಆ ತರ ದೇವತೆಗಳನ್ನ ನಾವೇ ಸೃಷ್ಟಿ ಮಾಡ್ಬಿಟ್ಟಿದೀವಿ. ಆದ್ರೆ ಈ ಸೃಷ್ಟಿಯಿಂದ ಆಚೆ ಪರಮಾತ್ಮನೇ ವ್ಯಾಪಿಸಿ ಇರೋದು ಅಂತ ನಮ್ಗೆ ತಿಳಿದು, ಎಲ್ಲೋ ಒಂದ್ ಕಡೆ ಭಗವಂತ ಕೂತಿದ್ದಾನೆ, ಅಲ್ಲಿಂದ ನಮ್ಗೆ ಎಲ್ಲವನ್ನು ಕರುಣಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ತಿಳ್ಕೊಳ್ತೀವಿ. ಯಾತಕ್ಕೆ ಅಂದ್ರೆ ಈ ಪರಮಾತ್ಮ ನನ್ನ ತರ ಈ ದೇಹ ಮನಸ್ಸು ಬುದ್ಧಿಗಳನ್ನ ಹೊಂದಿಲ್ಲ. ಅವನು ನಿರ್ಗುಣ ನಿರಾಕಾರ, ಅವನು ಇಂದ್ರಿಯಗಳಿಗೆ ಗೋಚರವಾಗದೆ ಇರುವಂತಹವನು. ನಾವೇನಂತ ತಿಳ್ಕೊಂಡಿದ್ವಿ, ಈ ದೇಹ ಮನಸ್ಸು ಬುದ್ಧಿಗಳೇ ಸತ್ಯ ಅಂತ ತಿಳಿದುಕೊಂಡ್ಬಿಟ್ಟಿದೀವಿ. ಅದೇ ತಪ್ಪು ತಿಳುವಳಿಕೆ. ಅದನ್ನ ದಾಟಿ ಹೋದಾಗ ಪರಮಾತ್ಮನ ಒಂದು ದಿವ್ಯ ದರ್ಶನವನ್ನ ನಾವು ಪಡಿಬಹುದು. ಅದುವರೆಗೂ ನಾವು ಏನ್ ಅನ್ಕೊಳ್ತೀವಿ, ಭಗವಂತ ಬೇರೆ, ನಾನು ಬೇರೆ, ಭಗವಂತ ಎಲ್ಲ ಕೂತ್ಕೊಂಡಿದ್ದಾನೆ, ನನ್ನ ತರನೇ ಇದ್ದಾನೆ, ಅಂದ್ರೆ ನನ್ಗಿಂತ ಶಕ್ತಿಮಾನ್, ಅವನು ಎಲ್ಲವನ್ನು ಕರುಣಿಸ್ತಾನೆ ಅಂತಂದ್ಬಿಟ್ಟು ತಿಳ್ಕೊಂಡಿರ್ತೀವಿ. ಮುಂದಿನ ಶ್ಲೋಕದಲ್ಲಿ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಂ ಅವ್ಯಯಂ. ಪರಮಾತ್ಮ ಸರ್ವರಲ್ಲಿ ವ್ಯಾಪಕವಾಗಿದ್ದಾನೆ. ಇವಾಗ ಎಲ್ಲ ಕಡೆಯೂ ಇರುವುದು ಭಗವಂತ ಅನ್ನೋದನ್ನೇ ತಿಳ್ಕೊಂಡ್ವಿ. ಆದ್ರೆ ವ್ಯಾಪಕ ಆಗಿದ್ರು ನನಗೆ ಯಾತಕ್ಕೆ ಕಾಣಿಸಲ್ಲ ಅನ್ನುವ ಒಂದು ಪ್ರಶ್ನೆಗೆ ಇಲ್ಲಿ ಹೇಳ್ತಾರೆ. ಅದು ನಾವು ಈಗಾಗಲೇ ತಿಳ್ಕೊಂಡಿರೋ ಹಾಗೆ ಯೋಗ ಮಾಯೆಗೆ 2 ಶಕ್ತಿಗಳಿದೆ, ಆವರಣ ಶಕ್ತಿ ಮತ್ತೆ ವಿಕ್ಷೇಪ ಶಕ್ತಿ ಅನ್ನೋದು. ಆ ಆವರಣ ಶಕ್ತಿ ಏನ್ ಮಾಡುತ್ತೆ, ನಮ್ಮನ್ನ ಭ್ರಮೆಗೊಳಿಸಿ ಸತ್ಯವನ್ನ ಮುಚ್ಚಿಡ್ಬಿಡುತ್ತೆ. ನಾನು ಯಾರು ಅನ್ನೋದನ್ನ ತಿಳ್ಕೊಳೋದಕ್ಕೆ ಸಾಧ್ಯವಾಗಲ್ಲ. ಯಾಕೆ ಅಂದ್ರೆ ನಮ್ಗೆ ಇಂದ್ರಿಯಗಳನ್ನ ಕೊಟ್ಟಿರೋದ್ರಿಂದ ಆ ಇಂದ್ರಿಯಗಳಿಗೆ ಸೂಕ್ಷ್ಮವಾದಂತಹ ಪರಮಾತ್ಮನನ್ನ ತಿಳಿದುಕೊಳ್ಳುವಂತಹ ಶಕ್ತಿ ಇಲ್ಲ. ಇವು ಸ್ಥೂಲವಾದದ್ದಹದ್ದು. ಯಾವಾಗ್ಲೂ ಸ್ಥೂಲವಾದದ್ದನ್ನ ಸೂಕ್ಷ್ಮವಾದದ್ದು ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ವಿನಃ ಸ್ಥೂಲವಾದದ್ದು ಸೂಕ್ಷ್ಮವಾದದ್ದನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಯೋಗ ಮಾಯೆಯ ಪ್ರಭಾವ. ಆ ವಿಕ್ಷೇಪ ಶಕ್ತಿ ಏನ್ ಮಾಡುತ್ತೆ, ಅದು ಈ ದೇಹ ಅನ್ನೋದು ಸ್ಥೂಲವಾಗಿರೋದಂತಹದ್ದು, ಅದನ್ನ ತೋರಿಸುತ್ತೆ. ಇಲ್ಲಿ ಪ್ರಕೃತಿಯಲ್ಲಿ ಇರುವಂತದ್ದೇ ಅದು. ಅದಕ್ಕೋಸ್ಕರನೇ ನಾವು ಈ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ವಿ. ಇದು ಅಜ್ಞಾನದಲ್ಲಿ ನಾವು ಜೀವನವನ್ನ ಮಾಡ್ತಾ ಇರೋದು. ಆದ್ರಿಂದಲೇ ಇದು ತ್ರಿಗುಣಾತ್ಮಿಕ ಮಾಯೆ. ಮಾಯೆ ಅನ್ನೋದು 3 ಗುಣಗಳನ್ನ ಹೊಂದಿದೆ. ಆ ಮಾಯೆ ಅದರ ಪ್ರಭಾವದಿಂದಲೇ ಎಲ್ಲ ಜೀವಿಗಳು ಸಹ, ಜೀವಿಗಳಷ್ಟೇ ಅಲ್ಲ, ಈ ಸಸ್ಯಗಳು ಮತ್ತೆ ಈ ಜಡ ಜಗತ್ತು ಚರಾಚರ ಎಲ್ಲವೂ ಸಹ ಈ ತ್ರಿಗುಣಗಳಿಂದಲೇ ಇರುವಂತಹದ್ದು. ಅದರ ಒಂದು ಏರಿಳಿತ ಅಂದ್ರೆ ಯಾವ ಗುಣ ಹೆಚ್ಚಾಗಿದೆಯೋ ಅದರ ರೀತಿಯಲ್ಲಿ ಅವು ಹೊರಗಡೆ ಕಂಡು ಬರುತ್ತವೆ. ಆದ್ರಿಂದ ಆತ್ಮನ ದರ್ಶನ ನಮ್ಗೆ
ತಡೆ ಒಡ್ಡೋದು. ಆ ಒಂದು ಆತ್ಮದರ್ಶನ ಆಗ್ಬೇಕು ಅಂತಂದ್ರೆ ಇಂತಹ ಒಂದು ಅವಿದ್ಯೆನ ನಾಶ ಮಾಡ್ಬೇಕು. ಅದಕ್ಕೆ ಹೇಗ್ ಮಾಡ್ಬೇಕು ನಾವು ಅಂತಂದ್ರೆ ಸದ್ಗುರುಗಳನ್ನ ಕಾಣ್ಬೇಕು. ಹಾಗೆ ಸುಮ್ನೆ ನಾನು ನಾನೇ ಆತ್ಮಸ್ವರೂಪಿ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸದ್ಗುರುಗಳ ಹತ್ರ ಹೋಗ್ಬಿಟ್ಟು ಶಾಸ್ತ್ರಾಭ್ಯಾಸ ಮಾಡಬೇಕು. ನಾವು ಸಾಧನ ಚತುಷ್ಟಯಗಳನ್ನ ಗಳಿಸ್ಕೊಳ್ಬೇಕು. ಶ್ರವಣ ಮನನ ನಿಧಿಧ್ಯಾಸ ಮಾಡಿ ನಂತರ ಆತ್ಮದರ್ಶನವನ್ನ ಪಡಿಬೇಕು. ಆತ್ಮದರ್ಶನದ ಆಗ್ಬೇಕು ಅಂತಂದ್ರೆ ಆತ್ಮಜ್ಞಾನದ ಬೆಳಕು ಹರಿದಾಗ ಆ ಅವಿದ್ಯೆ ಅನ್ನೋದು ನಾಶವಾಗುತ್ತೆ. ಆಗ ಸಂಸಾರ ಚಕ್ರದಿಂದ ನಾವು ಬಿಡುಗಡೆಯನ್ನ ಹೊಂದುತ್ತೀವಿ. ಈ ಅವಿವೇಕಿಗಳಿಗೆ ಈ ಅವಿದ್ಯೆ ಅನ್ನೋದು ಹೋಗದೆ ಇರುವಂತ ಕಾರಣ ಈ ಅವ್ಯಯನಾದ ಪರಮಾತ್ಮನ ದರ್ಶನ ಆಗಲ್ಲ. ಅವ್ಯಯ ಅಂತಂದ್ರೆ ಯಾವತ್ತು ನಾಶವಾಗದೇ ಇರುವಂತಹ ಅಂತಹದ್ದು ಪರಮಾತ್ಮನು. ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೇಳ್ತಾರೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಪರಮಾತ್ಮನಿಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲದ ವಿಷಯಗಳೆಲ್ಲ ತಿಳಿದಿದೆ. ಹೇಗೆ ತಿಳಿದಿದೆ? ಈ ಕಾಲಗಳು ಬರುತ್ತವೆ ಹೋಗುತ್ತವೆ, ಆದರೆ ಎಲ್ಲ ಕಾಲದಲ್ಲೂ ಯಾವುದು ಶಾಶ್ವತವಾಗಿರುತ್ತೋ ಅದಕ್ಕೆ ಎಲ್ಲವೂ ತಿಳಿಯುತ್ತೆ. ಆದರೆ ಭಗವಂತನನ್ನು ಯಾರು ತಿಳಿದುಕೊಳ್ಳಲ್ಲ. ಪರಮಾತ್ಮ ಸರ್ವಜ್ಞ. ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಬಂದು ಹೋಗುವಂತ ಎಲ್ಲವನ್ನು ಬೆಳಗೋನು ಅವನೇ. ಇದು ಹೇಗಪ್ಪ ಅಂತಂದ್ರೆ, ಈಗ ಸಮುದ್ರದಲ್ಲಿ ಅಲೆಗಳು ನೊರೆ ಗುಳ್ಳೆಗಳು ಬರುತ್ತವೆ ಹೋಗ್ತಾ ಇರುತ್ತೆ. ಆದ್ರೆ ಸಮುದ್ರ ಯಾವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ? ಸಮುದ್ರದಲ್ಲಿ ಇವೆಲ್ಲ ಏಳುತ್ತವೆ, ಸ್ವಲ್ಪ ಹೊತ್ತು ಇರುತ್ತವೆ, ಮತ್ತೆ ಸಮುದ್ರದಲ್ಲೇ ಲೀನವಾಗುತ್ತೆ. ಎಲ್ಲವೂ ಸಮುದ್ರವೇ ಆಗೋಗ್ಬಿಡುತ್ತೆ. ಆ ಸಮುದ್ರಕ್ಕಿಂತ ಹೊರತದ್ದದ್ದು ಇಲ್ಲ. ಆದ್ರೆ ಈ ಅಲೆಗೆ ನೊರೆಗೆ ಗುಳ್ಳೆಗೆ ನಾನು ಸಮುದ್ರ ನಾನು ನೀರು ಅನ್ನೋದು ಗೊತ್ತಿಲ್ಲ. ಯಾತಕ್ಕೆ ಅಂದ್ರೆ ಅದು ಸ್ಥೂಲವಾಗಿರುವಂತಹದ್ದು, ಸೂಕ್ಷ್ಮವಾಗಿರುವಂತಹದ್ದು ನೀರು. ತಾನೇ ನೀರು ಅನ್ನೋದು ಅದಕ್ಕೆ ಗೊತ್ತಾಗ್ಬೇಕಾದ್ರೆ ಈ ಶಾಸ್ತ್ರಜ್ಞಾನ ಅನ್ನೋದು ಬೇಕು. ಮತ್ತೆ ಸದ್ಗುರುಗಳ ಒಂದು ಉಪದೇಶವೂ ಸಹ ಬೇಕು. ಈ ನಮ್ಮ ಇಂದ್ರಿಯಗಳು ಹಾಗೇನೆ ಏನ್ ಮಾಡುತ್ತೆ, ನಮ್ಮ ಒಂದು ದೇಹ ಮನಸ್ಸು ಬುದ್ಧಿಗಳನ್ನ ಮಾತ್ರ ತೋರಿಸುತ್ತೆ. ಈ ಪರಮಾತ್ಮ ಸೂಕ್ಷ್ಮವಾಗಿರೋದಕ್ಕೋಸ್ಕರ ಆ ಪರಮಾತ್ಮನನ್ನು ತೋರಿಸಲ್ಲ. ಅದು ಹೇಗಿದ್ರು ಇವಾಗ ನಾವು ತಿಳ್ಕೊಂಡ ಹಾಗೆ ನಾವು ಸದ್ಗುರುಗಳ ಮುಖಾಂತರವೇ ನಾವು ತಿಳ್ಕೊಳ್ಬೇಕಾಗುತ್ತೆ. ಆದ್ರೆ ಈ ಇಂದ್ರಿಯಗಳನ್ನ ಮತ್ತೆ ಮನಸ್ಸನ್ನ ಬುದ್ಧಿಯನ್ನ ಬೆಳಗುವಂತಹದ್ದು ಪರಮಾತ್ಮನೇ. ಪರಮಾತ್ಮನಿಗೆ ಎಲ್ಲವನ್ನು ಸಹ ಬೆಳಗುವಂತಹ ಶಕ್ತಿ ಇದೆ. ಆದ್ರೆ ಇಂದ್ರಿಯಗಳಿಗೆ ಆಗ್ಲಿ ಮನಸ್ಸಿಗೆ ಆಗ್ಲಿ ಬುದ್ಧಿಗೆ ಆಗ್ಲಿ ನೇರವಾಗಿ ಆತ್ಮನನ್ನ ತಿಳಿದುಕೊಳ್ಳಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದೇನಿದ್ರು ಜ್ಞಾನಪೂರ್ವಕವಾಗಿ ತಿಳಿದುಕೊಳ್ಬೇಕಾಗತ್ತೆ. ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅದು ಅಪರೋಕ್ಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಅದು ಬರೀ ಜ್ಞಾನಪೂರ್ವಕವಾಗಿ. ಮುಂದಿನ ಶ್ಲೋಕಗಳಲ್ಲಿ ನಿಷ್ಕಾಮ ಭಕ್ತಿಯನ್ನ ವಿವರಿಸ್ತಾರೆ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಈ ಮಾಯೆಯ ಶಕ್ತಿ ಅಂದ್ರೆ ಆವರಣ ಮತ್ತೆ ವಿಕ್ಷೇಪ ಶಕ್ತಿಗಳನ್ನು ನಾವು ತಿಳ್ಕೊಂಡ್ವಿ.
ಅವು ರಾಗ ದ್ವೇಷಗಳು ಹುಟ್ಟಿ ಹಾಕುತ್ತೆ. ಯಾವಾಗಿಂದ ಅಂತಂದ್ರೆ ನಾವು ಹುಟ್ಟದಾಗ್ಲಿಂದನೇ ಈ ಇಚ್ಛಾ ದ್ವೇಷವನ್ನ ಹುಟ್ಟಿ ಹಾಕ್ಬಿಡತ್ತೆ. ಬೇಕಾದದ್ದು ಬಂದಾಗ ನನಗೆ ಬೇಕು 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 ಅಂತನೋ, ಬೇಡವಾದ್ದು ಏನಾದರೂ ಬಂದ್ರೆ ಅದನ್ನ ದ್ವೇಷ ಮಾಡುದು. ಅದು ಯಾವಾಗ್ಲೂ ಮಧ್ಯಕಾಲದಲ್ಲ ಬರೋದು, ನಮ್ಮ ಹುಟ್ಟಿದಾಗ್ಲಿಂದಲೇ ಬರುತ್ತೆ. ಅದೇನ್ ಮಾಡುತ್ತೆ, ನಮ್ಮ ಮನಸ್ಸನ್ನ ಆ ಶಾಂತಿಗೆ ಒಳಪಡಿಸುತ್ತೆ. ಈ ಒಂದು ರಾಗ ದ್ವೇಷಕ್ಕೆ ಕಾರಣ ಆಗಿರುವಂಥದ್ದು ಈ ಅಜ್ಞಾನ. ಅದನ್ನೇ ಅವಿದ್ಯೆ ಅಂತನೂ ನಾವು ಕರೆಯೋದು. ಅದನ್ನ ಹೋಗ್ಲಾಡಿಸ್ಕೊಳ್ಳೋದು ಹೇಗಪ್ಪ ಅಂದ್ರೆ ಸಾಧನೆ ಮಾಡಬೇಕು. ನಾವು ಆತ್ಮಜ್ಞಾನವನ್ನ ಪಡೆದುಕೊಳ್ಬೇಕು. ಆತ್ಮಜ್ಞಾನವನ್ನ ಪಡೆದುಕೊಂಡು ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾರ್ಗ ಅಂತಂದ್ರೆ ಏನು? ಕರ್ಮಯೋಗ, ಕ್ರಿಯಾಯೋಗ, ಭಕ್ತಿಯೋಗ, ಧ್ಯಾನ ಮುಂತಾದವುಗಳ ಇಂದ ನಾವು ಶುದ್ಧತೆಯನ್ನ ಪಡಿಬೇಕು. ಆಗ ಇಚ್ಛಾದ್ವೇಷಗಳು ಹೋಗೋದಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಎಲ್ಲ ಅದು ಸಹಜ ಅಂತಂದ್ಬಿಟ್ಟು ತಿಳ್ಕೊಳ್ತೀವಿ. ಅದನ್ನ ದಾಟಿ ಬರ್ಬೇಕಾದ್ರೆ ನಮ್ಗೆ ಜ್ಞಾನ ಬೇಕು, ಮತ್ತೆ ಸೇವೆ ಅನ್ನೋದು ಸಹ ಮಾಡ್ಬೇಕು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾಃ. ಸಾಧಕನಲ್ಲಿ ಇರ್ಬೇಕಾಗಿರುವಂತಹ ಅರ್ಹತೆಗಳು ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕಾಮ್ಯ ಕರ್ಮಗಳನ್ನು ಮಾಡಿ ಸುಖದ ಬೆನ್ನಟ್ಟಿ ನಾವು ಹೋಗ್ತಾ ಇರ್ತೀವಿ. ಆವಾಗ ಏನು ದ್ವಂದ್ವದಲ್ಲಿ ಸಿಲುಕಿ ನಮ್ಮ ಮನಸ್ಸನ್ನು ಅಶಾಂತಿಯಾಗಿ ನಾವೇ ಮಾಡ್ಕೊಳ್ತೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವ ವಾಸನೆಗಳು. ಈ ವಾಸನೆಗಳು ನಮ್ಮನ್ನ ಹೊರಗಡೆಗೆ ಸೆಳೆದುಕೊಂಡು ಹೋಗುತ್ತವೆ. ಅಲ್ಲಿ ಆ ವಾಸನೆಗಳಿಗೆ ಅನುಸಾರವಾಗಿ ನಾವು ಹೊರ ಕ್ಷೇತ್ರದಲ್ಲಿ ನಾವು ಕರ್ಮಗಳನ್ನ ಮಾಡೋದು. ಕೊನೆಗೆ ನಾವು ಒಂದು ಈ ಸಂಕೋಲೆಯಲ್ಲಿ ಸಿಕ್ಕಾಕೊಳ್ತೀವಿ, ಕರ್ಮ ಸಂಕೋಲೆಯಲ್ಲಿ ಸಿಕ್ಕಾಕೊಳ್ತೀವಿ. ಅದನ್ನ ಬಿಡಿಸ್ಕೊಳ್ಬೇಕು ಅಂತಂದ್ರೆ ಏನು? ಸ್ವಲ್ಪ ಈ ಕಾಮ್ಯ ಕರ್ಮಗಳಿಂದ ನಾವು ಪುಣ್ಯ ಕರ್ಮಗಳನ್ನ ಮಾಡ್ತಾ ಹೋದಾಗ ಸ್ವಲ್ಪ ಅದು ಕಾಮ್ಯ ಕರ್ಮವೇ ಆಗಿದೆ. ಆದ್ರೆ ಈ ಪಾಪವನ್ನ ಗಳಿಸುವುದಕ್ಕಿಂತ ಸ್ವಲ್ಪ ಪುಣ್ಯವನ್ನ, ಒಳ್ಳೆಯ ಕೆಲಸಗಳನ್ನ ಮಾಡೋದ್ರಿಂದ ಪುಣ್ಯವನ್ನ ಗಳಿಸ್ತೀವಿ. ಯಾವಾಗ ಅದನ್ನ ನಮ್ಮ ಕರ್ಮಗಳನ್ನ ಯೋಗವಾಗಿ ಪರಿವರ್ತನೆ ಮಾಡ್ಕೊಳ್ತೀವೋ ಆವಾಗ ಈ ವಾಸನೆಗಳು ಅನ್ನೋದು ಕ್ಷಯವಾಗ್ತಾ ಹೋಗುತ್ತೆ. ಯೋಗವಾಗಿ ಹೇಗ್ ಮಾಡ್ಕೊಳ್ತೀವಿ ನಾವು? ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಕೊಂಡು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ನಾವು ಈ ಫಲಾಪೇಕ್ಷೆ ಇಲ್ಲದೆ ಈಶ್ವರಾರ್ಪಿತ ಭಾವದಲ್ಲಿ ನಾವು ಕರ್ಮಗಳನ್ನ ಮಾಡಿದಾಗ ನಾವು ಈ ದ್ವಂದ್ವಕ್ಕೆ ಒಳಗಾಗಲ್ಲ. ಆಗ ಮನಸ್ಸು ಶಾಂತಿ ಆಗುತ್ತೆ. ಏನು ಸಿಗುತ್ತೋ ಅದನ್ನ ಪ್ರಸಾದ ಅಂತ ತೆಗೆದುಕೊಳ್ತೀವಿ. ಆವಾಗ ಯಾವಾಗ್ಲೂ ಸಂತೋಷವೇ. ಓ, ಏನೋ ಅದ್ ಸಿಕ್ಬೇಕಾಗಿತ್ತಪ್ಪ, ಇದು ಸಿಕ್ಬೇಕಾಗಿತ್ತು, ಅದ್ ಸಿಗ್ಲಿಲ್ಲ ನನಗೆ, ಅಥವಾ ಓ ಸಿಕ್ತು, ಹಾಗಾದ್ರೆ ಇನ್ನು ಗಳಿಸೋಣ ಅನ್ನುವಂತಹ ಒಂದು ಮನೋವೃತ್ತಿ ಹೊರಟೋಗ್ಬಿಡುತ್ತೆ. ಯಾವಾಗ್ಲೂ ಶಾಂತವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಅದೇ ಆನಂದ. ಅಂತ ಒಂದು ಪರಿಶುದ್ಧವಾದಂತಹ ಮನಸ್ಸು ಅವಾಗ ಪರಮಾತ್ಮನನ್ನ ಕುರಿತಾಗಿ ಧ್ಯಾನವನ್ನು ಮಾಡೋದಕ್ಕೆ ಹದಕ್ಕೆ ಬರುತ್ತೆ. ಇಂಥ ಅರ್ಹತೆಗಳನ್ನ ಗಳಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ.
ಈ ದೇಹ ಅನ್ನೋದು ಏನು ಷಟ್ ವಿಕಾರಗಳಿಗೆ ಒಳಗಾಗುವಂತಹದ್ದು. ಅಂದ್ರೆ ಶರೀರ ಅಂತಂದ್ರೆ ಸ್ಥೂಲ ಶರೀರ ಆಗಿರಬಹುದು, ಸೂಕ್ಷ್ಮ ಶರೀರ ಆಗಿರ್ಬೋದು, ಎಲ್ಲವೂ ಸಹ ಷಟ್ ವಿಕಾರಗಳಿಗೆ ಒಳಗಾಗುವಂತಹದ್ದು. ಇದು ಸ್ವಾಭಾವಿಕವಾದಂತಹದ್ದು. ಷಟ್ ವಿಕಾರಗಳು ಯಾವುದು ಅಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತೆ ವಿನಶ್ಯತಿ. ಮೊದಲು ಇತ್ತು, ಆಮೇಲೆ ಹುಟ್ಟುತ್ತೆ, ಕಾಣಿಸ್ಕೊಳ್ಳುತ್ತೆ, ಮತ್ತೆ ಅದು ವರ್ಧತೆ, ಬೆಳೆಯುತ್ತೆ, ಮತ್ತೆ ಸ್ವಲ್ಪ ಕಾಲ ಹಾಗೆ ಇರುತ್ತೆ, ಮತ್ತೆ ನಮ್ಗೆ ವೃದ್ಧಾಪ್ಯ ಅನ್ನೋದು ಸಹ ಬರುತ್ತೆ, ಹಾಗೆ ಕ್ಷೀಣವಾಗುತ್ತೆ, ಮತ್ತೆ ಒಂದು ದಿನ ಅದು ಮರಣ ಹೊಂದುತ್ತೆ, ಇಲ್ಲವಾಗಿ ಹೋಗುತ್ತೆ. ಅಂದ್ರೆ ನಮ್ಗೆ ಗೋಚರವಾಗಲ್ಲ. ಇಲ್ಲ ಅಂತ ಜ್ಞಾನ ಬಂದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಅದು ನಮ್ಗೆ ಗೋಚರವಾಗಲ್ಲ. ಆ ರೀತಿಯಲ್ಲಿ ನಮ್ಮ ಈ ಶರೀರ ಇರುವಂತಹದ್ದು. ಇದು ಸ್ವಾಭಾವಿಕವಾಗಿರುವಂಥದ್ದು. ಎಲ್ಲ ಜೀವಿಗಳಿಗೂ ಆಧ್ಯಾತ್ಮ ಸಾಧಕನು ತಾನು ಶರೀರ ಅಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದಿರೋದ್ರಿಂದ ಅವನಿಗೆ ಈ ಜರ ಮರಣ ಅನ್ನೋದರ ಭಯ ಇಲ್ಲ. ಯಾತಕ್ಕೆ ಅಂದ್ರೆ ಇವಕ್ಕೆ ಮಾತ್ರನೇ ಇರೋದು. ಆದ್ರೆ ನಾನು ಆತ್ಮಸ್ವರೂಪಿ, ಅದು ಯಾವಾಗ್ಲೂ ನಾಶವಾಗುವಂತಹದ್ದು ಅಲ್ಲ. ಮತ್ತೆ ಈ ಒಂದು ಪರಿವರ್ತನೆಗೆ, ಒಂದು ಪರಿವರ್ತನೆ ಅನ್ನೋದಕ್ಕಿಂತ ಬದಲಾವಣೆಗೆ ಒಳಗಾಗುವಂತಹದ್ದು ಅಲ್ಲ. ನಾನು ಒಂದೇ ಏಕಪ್ರಕಾರವಾಗಿ ಯಾವಾಗಲೂ ಶಾಶ್ವತವಾಗಿರುವಂತಹ ಆತ್ಮಸ್ವರೂಪಿ ಅನ್ನೋದು ಅವನಿಗೆ ಸ್ಥಿರವಾಗಿ ಬಿಟ್ಟಿರೋದ್ರಿಂದ ಅಂಥವನು ಏನ್ ಮಾಡ್ತಾನೆ, ನಾನು ಸ್ಥಿರವಾಗಿರೋನು, ಹಾಗೆ ಎಲ್ಲವೂ ಸಹ ಪ್ರಪಂಚವೂ ಸಹ ಹಾಗೆ ಇರುವಂತಹದ್ದು ನನಗೆ ಇಲ್ಲಿ ಕಾಣಿಸೋದೆಲ್ಲ ಮಿಥ್ಯವಾದದ್ದು. ಅದಕ್ಕೋಸ್ಕರ ನಾನು ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತೀನಿ. ಯಾಕೆಂದ್ರೆ ದೇಹ ಅನ್ನೋದು ಇದ್ದೇ ಇದೆ. ಆ ದೇಹವನ್ನು ಯಾಕೆಂದ್ರೆ ಬರೀ ನನಗೆ ಅಂತ ಮಾಡ್ಕೊಂಡಾಗ, ಅಂದ್ರೆ ನನಗೆ ಅಂದ್ರೆ ಈ ದೇಹಕ್ಕೆ ಸೀಮಿತವಾಗಿ ಮಾಡ್ಕೊಂಡಾಗ ಅದು ಸ್ವಾರ್ಥವಾಗುತ್ತೆ. ಎಲ್ಲ ನಾನು ಅಂದಾಗ ಸರ್ವವು ಅಂತ ಆ ಜ್ಞಾನಿಗೆ ತಿಳಿದಿರೋದ್ರಿಂದ ಲೋಕ ಕಲ್ಯಾಣದ ಕೆಲಸವನ್ನ ಮಾಡ್ತಾನೆ. ಅದು ನಾನೇ ಅನ್ನೋದು ಅವನ ಭಾವನೆಯಾಗಿರುತ್ತೆ. ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಸಾಧಿಭೂತಾಧಿ ದೈವಂ ಮಾಂ ಸಾಧಿ ಯಜ್ಞಂಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿಧುರ್ಯುಕ್ತ ಚೇತಸಃ. ಆತ್ಮಜ್ಞಾನಿ ಮನಸ್ಸಿನ ಬಗ್ಗೆ ಮಾತ್ರ ಅಲ್ಲ ತಿಳ್ಕೊಂಡಿರೋದು. ಅಧಿಭೂತ ಅಂದ್ರೆ ಈ ಪ್ರಪಂಚ ಅಂದ್ರೆ ಏನು, ಇವಾಗ ನಾವು ವಿಚಾರ ಮಾಡಿದ್ವಿ ಅಲ್ವಾ, ಯಾವುದು ಈ ಷಟ್ ವಿಕಾರಗಳಿಗೆ ಒಳಗಾಗುತ್ತೋ ಅಂತಹದ್ದು. ಅಧಿದೈವ ಅಂದ್ರೆ ಇಂದ್ರಿಯಗಳು. ಇಂದ್ರಿಯಗಳ ಹಿಂದೆ ನಾವು ಇವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ವಿಚಾರ ಮಾಡಿದ್ವಿ. ಅವುಗಳಿಗೆ ಒಂದು ಚೈತನ್ಯ ಶಕ್ತಿಯನ್ನು ಕೊಡಬೇಕಾದ್ರೆ ಪ್ರತಿಯೊಂದು ಇಂದ್ರಿಯಗಳ ಹಿಂದೆ ದೇವತೆಗಳು ಇದ್ದಾರೆ. ಆ ದೇವತೆಗಳು ಅಧಿಯಜ್ಞ ಅಂತಂದ್ರೆ ಈ ಮನಸ್ಸು ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾನೆ. ಯಾರು? ಈ ಜ್ಞಾನಿ. ಈ ಎಲ್ಲವೂ ಸಹ ಹೊರ ಪ್ರಪಂಚದಲ್ಲಿ ಇರುವಂತಹದ್ದು ಅನ್ನೋದು ಗೊತ್ತಾಗಿರುತ್ತೆ ಅವನಿಗೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಈ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅವುಗಳ ಒಂದು ದಾಸನಾಗಿ ಇರಲ್ಲ. ಅವನು ಆ ಇಂದ್ರಿಯಗಳನ್ನ ತನ್ನಗೆ ಹೇಗೆ ಬೇಕೋ ಅದನ್ನ ಹಾಗೆ ಬಳಸೋದಕ್ಕೆ ಅವನು ಅಭ್ಯಾಸ ಮಾಡ್ಕೊಂಡಿರ್ತಾನೆ. ತನ್ನ ಒಂದು ನಿಯಂತ್ರಣದಲ್ಲಿ ಅವುಗಳನ್ನೆಲ್ಲ ಬಳಸ್ತಾನೆ. ಹಾಗಾಗಿ ಅವನು ಪರಿಪೂರ್ಣನಾಗ್ಬಿಟ್ಟಿರ್ತಾನೆ. ತನ್ನನ್ನ ತಿಳ್ಕೊಂಡಿರೋದೇ ಅಷ್ಟೇ ಅಲ್ಲ, ಅವನು ಇತರರನ್ನ, ಹೊರ ಪ್ರಪಂಚವನ್ನ ಮತ್ತೆ ಒಳ ಪ್ರಪಂಚ ಎಲ್ಲ ತಿಳುವಳಿಕೆಯನ್ನು ಬಂದ್ಬಿಟ್ಟಿರುತ್ತೆ ಅವನಿಗೆ. ಅಂದ್ರೆ ಈ ಹೊರ ಜಗತ್ತು ಹೇಗಿದೆ, ಮತ್ತೆ ನಿಜವಾಗಿಯೂ ಅದರ ಅಧಿಷ್ಠಾನವಾಗಿರುವಂತಹ ಪರಮಾತ್ಮ ಹೇಗೆ, ಯಾವುದು ಶಾಶ್ವತವಾಗಿರುವಂತಹದ್ದು
ಯಾವುದು ಅಶಾಶ್ವತವಾಗಿರೋದು ಅನ್ನೋದು ಎಲ್ಲ ತಿಳುವಳಿಕೆಯು ಆ ಜ್ಞಾನಿಗೆ ಬಂದಿರೋದ್ರಿಂದ ಅವನಿಗೆ ಮರಣಕಾಲ ಬಂದಾಗೂ ಸಹ ಈ ಪರಮಾತ್ಮನ ಸ್ಮರಣೆಯಲ್ಲೇ ಇರ್ತಾನೆ, ಮತ್ತೆ ಅವನು ಸಂಪೂರ್ಣವಾಗಿ ಪರಮಾತ್ಮನೇ ಆಗ್ಬಿಡ್ತಾನೆ ಅನ್ನೋದು ಇಲ್ಲಿ ಈ ಒಂದು 7ನೇ ಅಧ್ಯಾಯದಲ್ಲಿ ಹೇಳಿರುವಂತಹದ್ದು. ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಹರಿ ಓಂ ತತ್ಸತ್. ಇಷ್ಟನ್ನು ಹೇಳಿ ನನ್ನ ಒಂದು ಹಲವು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಧನ್ಯವಾದ ಅಮ್ಮ. ಬಹಳ ಸೊಗಸಾಗಿ ತಾವು ಶ್ಲೋಕ ಬೈ ಶ್ಲೋಕ ಹೇಳಿದ್ರಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಎನಿಬಡಿ ಹ್ಯಾಸ್ ಎನಿ ಕ್ವೆಶನ್ಸ್ ಆನ್ ವಾಟ್ ಯು ಹರ್ಡ್ ಸೋ ಫಾರ್? Sir, I don't have any question, but I really liked how Padmaji took the every single shloka and spoke about it. So yeah, that was really nice. Yeah, ವಂಡರ್ಫುಲ್. yeah. And for me, she always amazes in her explanation. It is in simple words, but you get the point. Yeah, yeah. That's all. Thank you, ma. ಅಂದ್ರೆ ಒಂದೊಂದೇ ಶ್ಲೋಕ ತಗೊಂಡ್ರೆ ತುಂಬಾ ದೊಡ್ಡದಾಗಿ ಹೇಳ್ಬೋದು. ಇದು ಎಲ್ಲವೂ ಸಮಗ್ರವಾಗಿ ಹೇಳ್ಬೇಕಾಗಿರೋದ್ರಿಂದ ಚುಟ್ಕ ಚುಟ್ಕ. ಹರಿ ಓಂ ಪದ್ಮಾಜಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಒಂದು ಶ್ಲೋಕದಲ್ಲಿ ಏನೂ ಬಿಡ್ತೀರಾ 7ನೇ ಅಧ್ಯಾಯ ಫುಲ್ಲು ನಮ್ಗೆ ತುಂಬಾ ಚೆನ್ನಾಗಿ ಹೇಳಿದೀರಾ. ಸೊ ಇಲ್ಲಿ ನಂದು ಒಂದು ಪ್ರಶ್ನೆ ಏನಂದ್ರೆ, ನಮಗೆ ಈ ವ್ಯಾವಹಾರಿಕ ಜಗತ್ತಲ್ಲಿ ಹಲವಾರು ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ನೀವು ಇದರಲ್ಲಿ ಕವರ್ ಮಾಡಿರೋ ತರದ್ದೇ. ಸೊ ಈ ಪರಿಸ್ಥಿತಿಗಳಿಂದ ನಮ್ಮ ಮನೋಸ್ಥಿತಿಗಳು ವ್ಯತ್ಯಾಸ ಆಗ್ತಾ ಇರುತ್ತೆ, ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ. ಸೊ ಇದನ್ನೆಲ್ಲ ಮೀರಿ ನಾವು ಆತ್ಮಸ್ಥಿತಿಯಲ್ಲಿ ಸದಾ ಕಾಲ ಇರ್ಬೇಕು ಅಂದಾಗ ನಾವ್ ಏನ್ ಮಾಡ್ಬೇಕು? ಯಾವ ತರ ನಾವು ಜೀವನ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ? ಕೃಷ್ಣ ಹೇಳಿರೋದು ನಿಮ್ಗೆಲ್ಲ ಗೊತ್ತು, ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ. ಅಭ್ಯಾಸ ಮಾಡ್ಬೇಕು. ನಿಮ್ಗೆ ಜ್ಞಾನ ಬಂದಾಗಿದೆ ಅಲ್ವಾ? ನನ್ಗೆ ಇದು ಇವಾಗ ನೀವು ಹೇಳೋದ್ರಲ್ಲೇ ಎಲ್ಲ ಗೊತ್ತು. ನನ್ನ ಮನಸ್ಸು ಎಲ್ಲೆಲ್ಲೋ ಓಡುತ್ತೆ, ಆದ್ರೆ ನಾನು ಆತ್ಮಸ್ಥಿತಿಯಲ್ಲಿರ್ಬೇಕು. ಅಂದ್ರೆ ಆತ್ಮ ಅನ್ನೋದು ನಾನು ಆತ್ಮ ಅನ್ನೋದು ಸ್ಪಷ್ಟತೆ ಇದೆ. ಆದ್ರೆ ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಅಂತಂದ್ರೆ ನಮ್ಮನ್ನ ಸೆಳ್ಕೊಂಡು ಹೋಗುವಂತಹದ್ದು ಈ ಇಂದ್ರಿಯಗಳು, ಮತ್ತೆ ವಿಕಾರಗಳಿಗೆ ಒಳಗಾಗುವಂತಹದ್ದು. ಆ ಮನಸ್ಸು ವಿಕಾರಗಳಿಗೆ ಒಳಗಾಗೋದ್ರಿಂದ ನಮಗೆ ಒಳಗೆ ಭಾವನೆಗಳೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರೋದು. ಅದನ್ನ ಆತ್ಮಸ್ಥಿತಿಗೆ ತಂದು ನಿಲ್ಸೋದಕ್ಕೋಸ್ಕರ ಅದು ಎಲ್ಲೆಲ್ಲಿ ಓಡ್ ಹೋಗುತ್ತೋ ಅಲ್ಲಿಂದ ಎಳ್ಕೊಂಬಂದು ನಿಲ್ಲಿಸ್ತಾ ಇರ್ಬೇಕು. ಮಗು ಓಡ್ ಹೋಗ್ತಾ ಇರುತ್ತೆ, ಅದನ್ನ ಎಳ್ಕೊಂಬಂದು ನಿಲ್ಲಿಸ್ಬೇಕು. ಅದೇ ಈ ಸಮಾಧಿಯಲ್ಲಿ ಏನು ಒಂದು ಅಭ್ಯಾಸ ಮಾಡ್ತಾರೆ. ಮತ್ತೆ ಈ ಸಮಾಧಾನ ಅನ್ನೋದು ಸಹ ಅದನ್ನೇ ಹೇಳುತ್ತೆ. ಸಮಾಧಾನ ಅಂತಂದ್ರೆ ಈ ಮನಸ್ಸು ಓಡ್ ಹೋಗ್ತಾ ಇರುತ್ತೆ. ಆ ಓಡ್ ಹೋಗುವಂತಹ ಮನಸ್ಸನ್ನ ಎಷ್ಟೇ ಸರ್ತಿ ನೀವು ಓಡ್ ಹೋಗು, ನಾನು ಎಳ್ಕೊಂಬಂದು ಅಲ್ಲಿ ಕೂಡಿಸ್ತೀನಿ ಅನ್ನೋದೇ ಸಮಾಧಾನ. ಅದೇ ಸಾಧನೆ ಅಂದ್ರೆ ಅಭ್ಯಾಸ ಅಂತ ನಿಮ್ಮ ಅರ್ಥದಲ್ಲಿ. ಹೌದು. ಆತ್ಮಸ್ಥಿತಿ ಇದುವರೆಗೂ ನಾನ್ ತಿಳ್ಕೊಂಡಿರೋದು, ಅರ್ಥ ಮಾಡ್ಕೊಂಡಿರೋದು. ಇದಕ್ಕೆ ಅಭ್ಯಾಸ ಮಾಡೋದಿಕ್ಕೂ ಕೂಡ ಒಂದೊಂದ್ಸಲ ಮನಸ್ಸಾಗಲ್ಲ ಅಲ್ವಾ? ಅಂದ್ರೆ ಸುಮ್ನೆ ಅದನ್ನ ಹೇಳಿ ಇಲ್ಲಿ ಕವರ್ ಆಗಿದೆ ಅಲ್ವಾ? ನನ್ನಲ್ಲಿ ಈ ತ್ರಿಗುಣಗಳು ಯಾವ ಪ್ರಬಲವಾಗಿರುತ್ತೆ ಅದರ ಮೇಲೆ ನಿರ್ಧಾರಿತವಾಗಿರುತ್ತೆ. ಅದನ್ನ ಹೇಗೆ
ಯಾವಾಗ ರಜಸ್ ಹೆಚ್ಚಾಗಿರುತ್ತೋ ಅವಾಗ ಸೊ ನಿಲ್ಲಲ್ಲ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ನಮಗಿದೆಯಾ? ಅಂದ್ರೆ ನನ್ನಲ್ಲಿ ಇವಾಗ ಯಾವ ಗುಣ ಬರ್ಬೇಕು? ಖಂಡಿತ ಇದೆ. ಯಾವಾಗ ನಾನು ಅದರ ಅಧೀನ ಆಗ್ಬಾರ್ದು, ಅದು ನನ್ನ ಅಧೀನ ಅನ್ನೋದು ವಶಪಡಿಸ್ಕೊಳ್ಳೋದು ನನ್ನಲ್ಲಿಯೇ ಇರುತ್ತೆ. ಅಲ್ಲ, ಪ್ರಕೃತಿಯ ಒಂದು ಒಂದು ಇದರಿಂದ ಹೌದು. ಈ ಗುಣಗಳು ಬಂದಿರತ್ತಲ್ಲ. ಮೀರಪ್ಪ, ಅದು ಮೀರದೆ ಇದ್ರೆ ನಿನಗೆ ಸಾಧ್ಯ ಇಲ್ಲ. ಪ್ರಕೃತಿಯನ್ನು ಮೀರ್ಬೇಕು, ತ್ರಿಗುಣಾತೀತನಾಗು ಅಂತಲೇ ಹೇಳೋದು. ಆದ್ರೆ ಇಲ್ಲಿ ಪದ್ಮಮ್ಮ, ರಜಿತಾ ಅಜಿದು ಪ್ರಶ್ನೆ ಏನಂತಂದ್ರೆ, ಯಾರೋ ಒಬ್ಬರಲ್ಲಿ ತಮೋಗುಣ ಜಾಸ್ತಿ ಇದೆ. ಆ ತಮೋಗುಣ ಜಾಸ್ತಿ ಇದ್ದಾಗ ಹೌದು, ನೀವು ಹೇಳೋದು ನಿಜ, ಅವರೆಲ್ಲ ಶಕ್ತಿ ಇದೆ. ಆ ಶಕ್ತಿನ ಅವರು ಕಂಡಿಡ್ಕೊಂಡು ಉಪಯೋಗ ಮಾಡೋದು, ಅದು ಅವರಲ್ಲಿ ಸತ್ವ ಅನ್ನೋದು ಸ್ವಲ್ಪ ಪ್ರಬಲವಾದಾಗ ಅವರಿಗೆ ಅರ್ಥ ಆಗತ್ತೆ, ಓ ನನ್ನಲ್ಲೇ ಇದೆಲ್ಲ ಇದೆ ಅಂತ. ರಜಿತಾ ಅವ್ರದ್ದು ಪ್ರಶ್ನೆ ಏನಂತಂದ್ರೆ, ಆ ತಮೋಗುಣ ಜಾಸ್ತಿ ಇದ್ದಾಗ ಅವ್ರಿಗಾಗಾರೆ ಪರಿವರ್ತನೆಗೆ ಸಾಧ್ಯತೆ ಹೇಗೆ, ಅದು ಅವರ ಪ್ರಶ್ನೆ. ತಮೋಗುಣದಿಂದ ರಜೋಗುಣಕ್ಕೆ ಬರ್ಬೇಕು. ಎಲ್ಲ ನೋಡ್ತಾ ಇರುತ್ತೆ, ಪ್ರಪಂಚವನ್ನ ನೋಡ್ತಾ ಇರ್ತಾರೆ. ಬರಬೇಕು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವ್ರ ಪ್ರಶ್ನೆ ಹೇಗೆ ಅನ್ನೋದು ಅವ್ರ ಪ್ರಶ್ನೆ. ಹೌ, ದಟ್ ಈಸ್ ದರ್ ಕ್ವೆಶ್ಚನ್. ಅವನೇ ಕಷ್ಟಗಳಿಗೆ ಒಳಗಾಗ್ತಾ ಇರ್ತಾನಲ್ಲ, ಅವನಿಗೆ ಹೊಡೆತಗಳು ಬೀಳ್ತಾ ಇರುತ್ತೆ. ಅವಾಗ ಓ ನನಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಬೇರೆಯವ್ರನ್ನ ಅವನು ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅವನಿಗೇನು ಎಲ್ಲ ಇಂದ್ರಿಯಗಳು ಚೆನ್ನಾಗೇ ಇರುತ್ತೆ ಅಲ್ವಾ, ಎಲ್ಲವೂ ಅವನಿಗೆ ತಿಳುವಳಿಕೆ ಇರುತ್ತೆ. ಆದ್ರೂ ಈ ತಮೋಗುಣ ಇರೋದ್ರಿಂದ ಅವನಿಗೆ ಆ ವಿಧ್ವಂಸಕ ಕೃತ್ಯಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಮತ್ತೆ ಸೋಂಬೇರಿತನವೂ ಇರುತ್ತೆ, ಓ ಇದರಿಂದ ನನಗೆ ಯಾವ ಲಾಭನೂ ಇಲ್ಲ, ಅವರು ಎಷ್ಟು ಚಟುವಟಿಕೆಯಿಂದ ಇದ್ದಾರೆ, ಅವರು ಅದಕ್ಕೋಸ್ಕರ ಅವರು ಸುಖವಾಗಿದ್ದಾರೆ ನನ್ಗಿಂತ ಅನ್ನೋದು ಅವನಿಗೆ ಮನಸ್ಸಿಗೆ ಬಂದಾಗ, ಆಗ ಮಾತ್ರನೇ ಅವನು ಚಟುವಟಿಕೆಗೆ ಅವನು ಪ್ರಾರಂಭ ಮಾಡೋದು. ಈಗ ಏನಾಗುತ್ತೆ, ಗಳಿಸಕ್ಕೆ ಶುರು ಮಾಡ್ತಾನೆ. ಗಳಿಸಿದಾಗ ಒಂದು ಹಂತಕ್ಕೆ ಬಂದಾಗ, ಓ ಈ ಗಳಿಕೆಯಲ್ಲೂ ಸಹ ನನಗೆ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ, ಆದ್ರೆ ಇದಕ್ಕಿಂತ ಮೀರಿದ್ದು ಏನೋ ಇದೆ ಅನ್ನೋದನ್ನ ಹುಡುಕಾಟವನ್ನು ಮಾಡ್ತಾ ಇರ್ತಾನೆ. ಈ ರೀತಿಯಲ್ಲಿ ಇದು ಹಂತ ಹಂತವಾಗಿ ಬೆಳೆಯುವಂತಹದ್ದು. ಒಂದೇ ಸರ್ತಿ ನಾನು ಆತ್ಮಜ್ಞಾನಕ್ಕೆ ಹೋಗ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಅನ್ನೋದು ಈ ಭಗವಂತ ಈ ಭಗವದ್ಗೀತೆಯಲ್ಲಿ ತಿಳಿಸಿರೋದು. ಹಾಗೆ ಬೇರೆ ಇದುವರೆಗೂ ನಾವು ಅಭ್ಯಾಸ ಮಾಡಿರುವಂತಹ ಎಲ್ಲ ಒಂದು ಪ್ರಕರಣ ಗ್ರಂಥಗಳಲ್ಲೂ ಸಹ ಈ ಆತ್ಮಜ್ಞಾನ ಅನ್ನೋದು ಹಂತ ಹಂತವಾಗಿಯೇ ಬರುವಂತಹದ್ದು, ಒಂದೇ ದಿನ ಫಟ್ ಅಂತ ಬರುವಂತಹದ್ದು ಅಲ್ಲ. ಫಟ್ ಅಂತ ಬಂತು ಅಂತ ಅಂದ್ಬಿಟ್ಟು ನಾವು ಯಾರಿಗೋ ಬಂತು ಅಂತ ತಿಳ್ಕೊಂಡ್ರೆ ಅವರು ಹಿಂದಿನ ಜನ್ಮಗಳಲ್ಲಿ ಅವರು ಬೇಕಾದಷ್ಟು ಸಾಧನೆಯನ್ನ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇಲ್ಲೂ ಹೇಳ್ತಾರೆ ಅಲ್ವಾ, ಬಹು ನಮ್ ಜನ್ಮ ನಾಮಂತೆ. ಹಾಗೆ ಸಾಧನೆಯ ಮೂಲಕವೇ ಹಂತ ಹಂತವಾಗೇ ಬೆಳಿಬೇಕು, ಅವನು ನೋಡಿ ಕಲಿಬೇಕು, ಅಥವಾ ಬೇರೆ ಯಾರಾದ್ರೂ ಹೇಳಿದ್ದನ್ನ ತಿಳ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಮೂರ್ಖನಾಗಿಯೇ ಇದ್ರೆ ದುರ್ಯೋಧನ ಕೇಳಲೇ ಇಲ್ಲ. ಅಂದ್ರೆ ಬೇಸಿಕಲಿ ಅವನು ಒಂದು ದಿನ ಪ್ರಧಾನವಾಗಿರೋದ್ರಿಂದ ಅವನು ಕಷ್ಟ ಬರುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ ಅಲ್ವಾ? ಅವನು ಕಷ್ಟ ಬಂದಾಗ ಅವನು ಯಾಕೆ ನನಗೆ ವಿಚಾರ ಮಾಡ್ತಾನ ಅವನು? ಅಂದ್ರೆ ಹೌದು, ವಿಚಾರ ಮಾಡ್ತಾನೆ. ಕಷ್ಟ ಹೊಡೆತ ಬಿದ್ದಾಗ್ಲೇನೆ ಯಾವಾಗ್ಲೂನು ಈ ಆಭರಣ ಅನ್ನೋದು ಸುಮ್ನೆ ಆಗ್ಬಿಡಲ್ಲ, ಅದಕ್ಕೆ ಹೊಡೆತ ಬೀಳ್ಬೇಕು, ಚೆನ್ನಾಗಿ ಹೊಡೆತ ಬಿದ್ದಾಗ್ಲೇನೆ ಆಭರಣ ಅನ್ನೋದು ಆಗೋದು, ಚಿನ್ನ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ನನಗ್ ಗೊತ್ತಿರೋಷ್ಟನ್ನ ಹೇಳಿದೀನಿ. ಇಲ್ಲ ಎಲ್ಲಾನು ಸರಿ ಇದೆ. ಅಂದ್ರೆ ಕೆಲವ್ರಿಗೆ ಆ ಹೊಡೆತ ಆ ತರದ್ ಏನು ಇರಲ್ಲ, ಆದ್ರೆ ನ್ಯಾಚುರಲ್ ಆಗಿ ಇನ್ಕ್ಲಿನೇಷನ್ ಇರುತ್ತೆ ಅವ್ರಿಗೆ. ಯಾರೋ ಒಬ್ರು ಬಂದು ಅದೇ ನಮ್ ಗುರುಜಿ ಹೇಳ್ತಾರಲ್ಲ, 3 ತರದ ಒಣ ಕಟ್ಟಿಗೆ, ಮತ್ತೆ ಇನ್ನೂ ಹಸಿಯಾಗಿರುವಂತಹ ಕಟ್ಟಿಗೆ, ಆ ತರ. ಸೊ ಕೆಲವ್ರು ಆಲ್ರೆಡಿ ಇರುತ್ತೆ, ಯಾರೋ ಈ ತರ ಸತ್ವಗುಣದಲ್ಲಿರೋರು ಯಾರೋ ಬಂದು ಏನೋ ಹೇಳಿದಾಗ ಮಾಡಿದಾಗ ಅವ್ರಿಗೆ ಟ್ರಿಗರ್ ಆಗಿ ಅವರು ಪ್ರಯತ್ನ ಮಾಡ್ತಾರೆ. ಸೊ ಅಂದ್ರೆ ನನ್ನ ಪ್ರಶ್ನೆ ಏನಿದ್ದು ಅಂದ್ರೆ, ಈ 3 ಗುಣಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಮೀರುವಂತ ಕೆಪಾಸಿಟಿ
ಸತ್ವಗುಣದಲ್ಲೇ ಇದ್ದು ಮತ್ತೆ ಸತ್ವಗುಣದಿಂದನೂ ಆಚೆ ಬಂದು ಎಲ್ಲ ಮಾಡುವಂತ ಕೆಪಾಸಿಟಿ ಆ ಮನುಷ್ಯನಿಗೆ ಅವನಿಗೆ ಇರತ್ತಾ ಅಥವಾ ಯಾರಾದ್ರೂ ಬಂದು ತಿಳಿದು ಹೇಳ್ಬೇಕಾ? ಸ್ವಲ್ಪ ಮಟ್ಟಿಗೆ ಅವನಿಗೂ ಇರುತ್ತೆ, ಮತ್ತೆ ಬೇರೆಯವರಿಂದನೂ ಕೇಳಿ ತಿಳ್ಕೊಳ್ಳುವಂತಹದ್ದು ಇರುತ್ತೆ. ಅವನು ಬೇರೆಯವರನ್ನ ಅಬ್ಸರ್ವ್ ಮಾಡಿನೇ ಎಷ್ಟು ಪಾಠಗಳನ್ನ ತಿಳ್ಕೊಳ್ತಾನೆ. ಆ ಒಂದು ಶಕ್ತಿ ಅವನಲ್ಲೇ ಇದೆ. ಆದರೆ ಮೇಲಿಂದ ಮೇಲೆ ಬೇರೆಯವರಿಂದ, ಗುರುಗಳಿಂದ ಬಂದಾಗ ಅದು ಇನ್ನೂ ಹೆಚ್ಚಾಗಿ ದೃಢವಾಗಿ ನಿಲ್ಲುತ್ತೆ. ಅವನಿಗೆ ಶಕ್ತಿ ಇಲ್ಲ ಅಂತಂದ್ರೆ ಅವನು ಬೇರೆಯವ್ರ ಮಾತನ್ನು ಕೇಳಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಒಳಗಡೆನೆ ಇರುತ್ತೆ, ಆ ಶಕ್ತಿ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ಒತ್ತು ಕೊಡುವಂತಹದ್ದು ಗುರುಗಳ ಮಾತು ಮತ್ತೆ ಶಾಸ್ತ್ರಗಳು ಅನ್ನೋದು ನನ್ನ ತಿಳುವಳಿಕೆ. ಚೆನ್ನಾಗಿತ್ತು. ಅವನಲ್ಲಿ ಇಲ್ಲದೆ ಇದ್ರೆ ಅವನು ಹೆಂಗ್ ಬರ್ತಾನೆ? ಯಾಕೆಂದ್ರೆ ಅವನ ಆತ್ಮ ಸ್ವರೂಪಿನೇ ಅಲ್ವಾ, ಅವನ ಅಜ್ಞಾನ ಮಾತ್ರ ಕಳಚಬೇಕು. ಹೌದು. ಸೊ ಇದಕ್ಕೆ ಗುರು ಕೃಪೆನೂ ಬೇಕು. ಖಂಡಿತ ಬೇಕು. ಹಾ ಅಂದ್ರೆ ಗುರು ಅಂತಂದ್ರೆ ಯಾವ ರೀತಿಯ ಗುರುವೇ ಆಗಿರಬಹುದು. ಒಂದು ಹೌದು, ಪ್ರಕೃತಿ ಅಂತದ್ದೇ ಆಗಿರಬಹುದು, ಒಂದು ಕರೆಕ್ಟ್. ಮನೆಯಲ್ಲಿ ಅವನು ಅವೇರ್ನೆಸ್ ಅಲ್ಲಿ ಇದ್ದಾಗ ಒಂದು ಒಂದು ಹಕ್ಕಿ ಮರದ ಮೇಲೆ ಇರುವಂತಹ ಒಂದು ಯಾವುದೋ ಒಂದನೇ ಅವನಿಗೆ ಗುರು ಆಗಿರ್ಬೋದು. ಒಟ್ನಲ್ಲಿ ಅವನ ಅರಿವಿನಲ್ಲಿ ಇದ್ದಾಗ ಅವನಿಗೆ ಪ್ರಕೃತಿಯಲ್ಲಿ ನಮ್ಮ ದತ್ತಾತ್ರೇಯ ಗುರುಗಳಿಗೆ ಇರುವಂತಹ ಒಂದು 24 ಗುರು ತತ್ವಗಳು ಹೇಗಿದೆಯೋ ಹಾಗೆ ಆ ಮನುಷ್ಯನಿಗೂ ಆ ಗುರುವಿನ ಕೃಪೆ ಆಗತ್ತೆ. ಕರೆಕ್ಟ್. ಧನ್ಯವಾದಗಳು. ಥ್ಯಾಂಕ್ ಯು. Anybody else? Padma Amma, it was very nice. The points which you explained, it was really very much understanding for me. But just on a lighter note, when you were explaining the third sloka, Padma Amma, you quoted that. I mean, it is in your explanation. You quoted that 1 in 1,000 might get this path, might follow this path. It is very difficult, is what Bhagavanta Shri Krishna will be, I mean, in his dialogue he conveys. So usually in our daily life we see, right, if at all many people are following it, then we see so many people have done it and I can also do it easily. But if the expectation itself is it is not very easy to achieve, if Bhagavanta himself is telling that ultimately the human birth we are taking is to get that enlightenment, and if Bhagavanta himself is contradicting, I mean, it's not contradicting, but if Bhagavanta is quoting 1 in 1,000 also it is very difficult to get this, to attain this, then how can people be inclined to even to achieve that? ಅಂದ್ರೆ ಅದೇ ಹೇಳದ್ನಲ್ಲ, ಇದು ಹಂತ ಹಂತವಾಗಿ ಇದು ಜರ್ನಿ ಅಂತಂದ್ಬಿಟ್ಟು ಒಂದು ಮೂಢತನದಿಂದ ಪೂರ್ತಿ ಜ್ಞಾನದ ಕಡೆಗೆ ಹೋಗುವಂತಹದ್ದು, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗುವಂತಹ ನಡೆ. ಅದಕ್ಕೆ ಈಗ ಉದಾಹರಣೆಯನ್ನು ಕೊಡ್ತಾರೆ. ಒಲಿಂಪಿಕ್ಸ್ ಹೋಗುವಂತರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರ? ಆ ಒಂದು ಗೋಲ್ ಅನ್ನೋದು ಎಲ್ಲರೂ ಇಟ್ಕೊಂಡಿರ್ತಾರ? ಇಲ್ಲ, ಅದು ಯಾರೋ ಕೆಲವ್ರು ಇಟ್ಕೊಳ್ತಾರೆ, ಹೋಗ್ತಾರೆ. ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವ್ ನನ್ನ ಕಷ್ಟಪ್ಪ ಅಂತಂದ್ಬಿಟ್ಟು ಕೆಲವ್ರು ಬಿಟ್ಬಿಡ್ತಾರೆ. ಕೆಲವರು ಇನ್ನೂ ಒಂದು ಹಂತಕ್ಕೆ ತಲುಪ್ತಾರೆ, ಒಂದು ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ, ಅಥವಾ ಒಂದು ಅವರ ಕಂಟ್ರಿ ಅಷ್ಟು ಲೆವೆಲ್ವರೆಗೂ ಹೋಗ್ತಾರೆ. ಆದ್ರೆ ಒಲಿಂಪಿಕ್ಸ್ಗೆ ಹೋಗೋದಕ್ಕೆ, ರೀಚ್ ಆಗೋದಕ್ಕೆ ಆಗಲ್ಲ. ಎಲ್ಲೋ ಒಬ್ಬರು ತಾನೇ ಹೋಗೋದು. ಆ ರೀತಿಯಲ್ಲಿ ಭಗವಂತನ ಪ್ರಾಪ್ತಿ ಆಗ್ಬೇಕು ಅಂತಂದ್ರೆ, ಆ ಕಡೆಗೆ ಹೋಗ್ಬೇಕು ಅಂತಂದ್ರೆ ಕೆಲವರಿಗೆ ಮಾತ್ರ ಸಾಧ್ಯ ಆಗತ್ತೆ. ಆದ್ರೆ ಸಾಧ್ಯ ಆಗಲ್ಲ ಅನ್ನೋದು ಏನಿಲ್ಲ. ಯಾರು ಈ ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡ್ತಾ ಹೋಗ್ತಾರೋ, ಮತ್ತೆ ಶ್ರದ್ಧೆ ಇರ್ಬೇಕು. ಆ ಶ್ರದ್ಧೆ ಅನ್ನೋದು ಇದ್ದಾಗ, ಮತ್ತೆ ನಾನು ಸಾಧನೆ ಮಾಡ್ತೀನಿ ಅನ್ನುವ ಒಂದು ಅಚಲವಾದಂತಹ ಮನಸ್ಥಿತಿ ಇದ್ದಾಗ ಖಂಡಿತ ಆಗತ್ತೆ ಅಂತ ಭಗವಂತ ಹೇಳ್ತಾ ಇರೋದು. ಆದ್ರೆ ಎಲ್ಲರೂ ಹೋಗಲ್ಲ. ಯಾಕೆ ಅಂದ್ರೆ ಈ ಗುಣಗಳು ಸಹ ಅವನನ್ನ ತಡೆ ಹಿಡಿಯುತ್ತವೆ.
Okay. So Bhagavanta is saying, um, ಭಗವಂತ ಸಾಧ್ಯನೂ ಇದೆ ಅಂತಾನು ಹೇಳ್ತಾ ಇದ್ದಾರೆ ಸಾಧ್ಯನೂ ಇದೆ ಅಂತ ಹೇಳ್ತಾರೆ. ಮತ್ತೆ ಆದ್ರೆ ಎಲ್ಲರೂ ಹೋಗಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಅದು ನಾವು ನೋಡ್ತಾ ಇದೀವಿ ಅಲ್ವಾ, ಅದು ನಮ್ಗೆ ಕಾಣಿಸ್ತಾ ಇರುವಂತಹದ್ದಲ್ಲ. ಇಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ಭಗವಂತ ಹೇಳ್ತಾ ಇರೋದು. ನಮಗ್ ಗೊತ್ತಿಲ್ಲದೆ ಇರುವಂತಹದ್ದನ್ನ ಏನ್ ಹೇಳ್ತಾ ಇಲ್ಲ, ಆದ್ರೆ ನಾವು ಸರಿಯಾಗಿ ಗಮನಿಸಿಲ್ಲ. ಇಲ್ಲಿ ಭಗವದ್ಗೀತೆಯನ್ನ ಎಷ್ಟು ಜನ ಓದ್ತೀವಿ? ಅದು ನಾನು ಇಷ್ಟು ವಯಸ್ಸಾದ್ಮೇಲೆ ಈಗ ತಾನೇ ಓದ್ತಾ ಇರೋದು. ಇಷ್ಟು ದಿನ ಈ ಕಡೆಗೆ ಟರ್ನ್ ಮಾಡಿದ್ನ? ಇಲ್ಲ, ಖಂಡಿತ ಇಲ್ಲ. So the tendency Bhagavanta is already observing and telling, but Bhagavanta is not telling. I mean, he is not giving a hope, easy hope for everybody. If they follow this, they can easily achieve. But people are not. Many people are not following. That way, he is not telling. He is giving the core metrics, stating that it is very hard. It is very hard to achieve. So only few people will strive for the perfection. ಹೌದು, That is right, no? That my understanding is right, no? Let me Karma. add one viewpoint there, Shilpaji. Bhagavanta is not saying, see, in your sentence, it is very hard to achieve. Okay, so let's understand that it in that sentence. What is that we are referring to? We are referring to an understanding awakening within each one of us, or whoever the sadhaka. That understanding, what is that understanding called as Atma Jnana? So what is the sentence you are saying? To have Atma Jnana is very difficult. Is that what Sri Krishna is saying? No. Sri Krishna is not saying to attain Atma Jnana is difficult. Sri Krishna is saying not many attempt it. That is what he is saying. What is he saying is IIT JEE. Not everybody out of, let's say for example, right now, there may be 10 million children. Out of 10 million, only maybe 1 million of them even think of, okay, I will want to write. Out of that 1 million, maybe 1,000 of them put in the right kind of effort. See, physics is not difficult. Chemistry is not difficult. Biology is not difficult. Math is not difficult. But there is a way to understand that. There is a way to simplify it. Those students, the moment they come across a way of teaching where somebody is teaching in a very rote way, and if, let's say, it is not resonating the way I understand, some of the children may give up. Oh, it is very difficult. You hear this every day. Some child may come and say that math is very difficult. Is math difficult, or my way of approaching it is not yet clear? It is evident that it is not that subject is difficult. It is just that the way I have started looking at it, I have made a mountain out of a molehill. I have not yet gone into the basics. So like that, once when a particular child is able to somehow be at it and say, okay, maybe my method of understanding, or maybe the interactions I'm having with my teacher, or maybe some other way, because if somebody is cracking it, then there must be a possibility, because somebody is also a human being. So I have the same faculties. Once when that awakening comes, that same individual child will then look for alternatives. Then as they look for alternatives, the subject starts becoming easier. At the end of the day, it is in the way I understand. When my understanding of life becomes easier or simpler, I look at life as, oh, wow, life is so simple. Otherwise, when my understanding of life is complicated, I have messed up my understanding, I see life as, life is very difficult, life is complicated mess. So, Sri Krishna is not at all saying Atma Jnana is difficult. Sri Krishna is saying not many even have the initiative. That is the observation is making. Not about the knowledge domain, but about who come to that knowledge domain. About them, about their nature, he is observing. Is the distinction clear?
Yeah, I think that point it is clear. But even Sri Krishna should not even tell only few people try to achieve, try to reach the perfection. No, because it for a normal person like me, for an initiator, oh, okay, because it is very difficult. Probably this is not my cup of tea. I won't even take that path. That thing should Again, not come. No? what are you assuming difficult? You're assuming knowledge itself is difficult. No. Again, I want to point your attention to the difference between the knowledge itself and the effort needed to walk that path. See, what is Sri Krishna saying? Knowledge is not at all difficult. Why? It is about you. It's actually the easiest knowledge. It is the most simplest knowledge. Why? Because you don't have to actually do anything, because it is your very innate nature. See, the fire doesn't have to do lot of sadhana to become fire. The sun doesn't have to become lot of efforts, have to put in millions of years of efforts to be a sun. You are already Atma. You are already that light of the self. What is covering you is ignorance. So what is difficult for you is to shrink that ignorance. Why? Because you may be caught up in your own world of making. So what Sri Krishna is saying? Sri Krishna is saying to remove that, you have to make an effort. No way out of it without you taking that effort. Like how Padma Amma said, horse can be taken to the water, but who has to drink? Guru can say, do seva. But I say, no, I don't have time. Guru can say, you have to get rid of your ego self, which is about your body and mind-based ego consciousness. But I may say, no, I cannot give up. Guru may say, don't work for your own benefit alone, work for everybody's benefit. How can I do that? Look at my colleague, he is doing millions of rupees. How will I do it like that? No, it is all bunkam theory. It is good for only people in ashram. It is not for me who is in this material world. I have to achieve. So, like that, I am a victim of my own ways of thinking. What Sri Krishna is observing is, especially who is listening to this particular shloka, not some Tom or somebody Harry. Why? They have not even come to, first of all, Bhagavad Gita. So to who is this shloka appropriate? Someone who has at least first taken that step of, I want to now listen to Bhagavad Gita. I want to understand what Bhagavad Gita says. I want to also become peaceful. For him or her, Sri Krishna is saying, look, don't give up. You don't give up easily, because initially when you start climbing a mountain, and if the mountain is very steep, initially it will be very, very painful. There'll be, especially if you've done any such hard activity, climbing a mountain, tall mountain, or running a longer thing, you understand the body starts screaming against you. The body says, no, give up, give up, give up. Your own habits are very difficult to give up. Wake up at 6 o'clock. If you, let's say you've always been waking up 9 o'clock, wake up at 6 o'clock. Very difficult. Why? Your body resists against you. Or give up coffee. Let's say if you're addicted to coffee, your body says, no way it can be done. Give up sugar, no way it can be done. Because there is a deeply ingrained samskara. It becomes a body-based memory. So what Sri Krishna is saying to you and me, who has come as a sadhaka into the path, is, don't give up easily. Because he's encouraging you actually by saying that it appears difficult. But remember, through all this difficulty, when you walk, there is a summit. People who somehow are able to go past that initial resistance, they start saying, wow, it's so nice to do marathon. Because as I'm running, people who do marathon, initially many people give up marathon because, it's not very easy to continuously keep running. But those who do it, they say, oh, there's a sense of flow. There is some magic in that running. Or those who start climbing, they say,
Oh my God, the view from the top was amazing. All my pain went away. Or those who give up sugar, they say, oh, now I feel lot more energetic. I don't feel need for eating, drinking immediately. So like that, people who take that step, one step beyond the difficulty, they start seeing. So Sri Krishna is encouraging, come, be that. That's all Sri Krishna is saying here. Yes, Prisaji. So the interpretation matters here. I got it now. Yeah, yeah. And I feel that also the place where he says, right, in the first two slokas, if you take, right, he sets the context right to Arjuna, right? That's what I feel. I mean, he says, okay, you surrender to me, then things will be easy. Then he says, okay, see, among thousands and thousands of people, only one will achieve. Then he goes to explain what it takes, right? I think that is what is the rest of the 9 further chapters is all about, actually. So he starts here and then he sets the context and then he goes on. I mean, that's what I feel. Correct. I don't think we should take this. We should take this look as a pinch of salt. The first 3 is just set the context. From 4 only he actually starts explaining. So No, but what you said is very right, Karthik ji, which is who is it? Who is he talking to? He is yeah, not yeah, talking to 8 billion people. See, yes, the common mistake we do is that, oh, this is applicable to everyone. Not everyone is listening to Bhagavad Gita. You are listening to Bhagavad Gita. I am listening to Bhagavad Gita. Padma ji is listening, Shilpa ji is listening. So this satsanga, some 7 of us are listening right now. yeah. So he is 1,000 has become addressing 7 already. Yeah, correct. out of the 8 billion, he's addressing this 7, and within this 7, he's addressing Karthik, he's addressing Vijay. He's telling Vijay, Vijay, are you giving up easily? Don't give up easily, because only those who go past all this initial pain, because Vijay's initial memory is all about his own vasanas. Vijay is so steeped in his vasanas. Oh, I cannot wake up at 6 o'clock. Oh, yeah, Samskrita is very difficult. Oh, Bhagavad Gita is only for old people. Oh, right now my project priorities. Oh, my family priorities. My career, my title. So Vijay is steeped, deeply steeped in all these vasanas. So to Vijay, he is saying, Vijay, if you don't give up so easily, just take that next step. You will understand something fantastic that changes your life. But for that, Vijay, are you ready? He's making me responsible for my journey. He's not addressing the 8 billion people. Krishna in Bhagavad Gita addresses only you, nobody else. Does that resonate with you, Karthik ji? Yeah, yes, absolutely. I have also shared an image of something that I tried with the AI, the Okay. chat. In the chat, is it? Yeah, yes. It's still coming up. Oh, this, Is this visible? Is this what you wanted to share? yeah, yeah. Is everyone seeing what I'm showing on the screen, the image? No, we are not seeing it. You're not seeing it, is it? Okay, let me bring it up. No. I This think is you what have you want. shared. Yes. Yeah. This Okay. is what I tried out to explain. Okay. Wonderful. So, Do you want actually, to I asked. explain this now? Yeah, I don't know. I mean, on the left side, he's setting the context, right? And I think he's saying to Arjuna, I mean, he sits there in the battlefield and he says, you, the seeker of path of wisdom,
I mean, that is, he sets the context. The first three slokas is just setting the context, right? I mean, listen to me, surrender to me, and you will, I mean, I will explain you the path towards the Jnana Vijnana Yoga. And then he starts by explaining the two energies of the divine in slokas 7.4 and 7.5. That is the Apara Prakriti and Para Prakriti. And then he compares that in slokas 7, 6, and 7 to a pearl of string, all tied together, all part of me. And then he goes on to explain the illusion of Maya uh, from chapter 13 to 14. Okay, and talks about the three gunas and all the temporary desires from 20 to 23. And he lays down the path of eternal truth, I mean, achieving him, which is the eternal truth. So what he's trying to say out of the chapter 7 is that the I am the two divine energy and I am the illusion of Maya. You have to come out of both of this by way of seeking knowledge and surrendering to me to achieve the eternal truth, which is the union with me, the divine force. Okay. So I don't know. I tried to mark the slokas in the appropriate places, the number, but still it's difficult. I mean, Wonderful. probably No, after very, today's very class, I nice, will try to very do nice, a very nice bit more. beginning, Karthik ji. Yeah. You take a individual session itself, next, Yeah. yeah, so that way you can have more attention, and then you can also explain your overall thing, understanding from the 7th chapter. But this is an excellent sure. map. Yeah. Yeah, Okay. very nice. That's all I have. Thank you, Ji. Thank you very much. Anybody else? Krishna ji, you have anything to ask or say to Padma Amma? No, Ji, it was clear to me with the deeper meaning of each sloka Each shloka. and all this conversation. Yeah. Wonderful. All right. Thank you. So if no one else has any other questions or comments, let us end our today's session. Om Lokaha Samastaha Sukhino Bhavantu. Lokaha Samastaha Sukhino Bhavantu. Lokaha Samastaha Sukhino Bhavantu. Harihi Om Tat Sat. Shri Gurubhyo Namaha. Sarvam Shri Krishnarpanamastu. Thank you all. Thank you very much. Hari Om.